ಮಾಡಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪಂಚಪಾಂಡವರು ಲಾಕ್ಷಾಗೃಹದಿಂದ ಅಂದರೆ ವಾರಣಾವತದ ಅರಮನೆಯಿಂದ ಸುರಂಗ ಮಾರ್ಗದ ಮೂಲಕವಾಗಿ ಹಿಡಿಂಬವನಕ್ಕೆ ಬಂದು ಸೇರಿದರು. ಅಲ್ಲಿ ದೋಣಿ ನಡೆಸುವವನಿದ್ದ. ಅವನ ಹತ್ರ ಗುಹ್ಯ ಭಾಷೆಯಿಂದ ಮಾತಾಡಿ ತಾವು ವಿದರ್ನ ಕಡೆಯವರು ಅಂತ ಇವರು ತಿಳಿಸಿದರು. ಅವನಿಗೂ ನಂಬಿಕೆ ಬಂತು. ಅವನು ವಿದರ್ನ ಕಡೆಯವನು ಅಂತ ಇವರಿಗೆ ಗೊತ್ತಾಯಿತು. ಅವನು ಗಂಗಾ ನದಿಯನ್ನು ದಾಟಿಸ್ತಾನೆ. ಅನಂತರ ಭೀಮ ಹಿಡಿಂಬವನದಲ್ಲಿ ಹಿಡಿಂಬಾಸುರನನ್ನು ವಧೆ ಮಾಡಿದ. ಹಿಡಿಂಬಿಯನ್ನು ಕಳಿಸ್ತಾನೆ. ಯಾರೋ ನರರು ಬಂದಿದ್ದಾರೆ, ಅವರನ್ನು ಕೊಂದು ತಗೊಂಡು ಬಾ, ನಾವು ನರಭಕ್ಷಕರು, ಅವರ ಶರೀರ ತಿನ್ನೋಣ ಅಂತ. ಆದರೆ ಹಿಡಿಂಬಿ ಭೀಮನನ್ನು ಮದುವೆ ಆಗ್ತಾಳೆ. ಹಿಡಿಂಬ ಸತ್ತೋಗ್ತಾನೆ ಭೀಮನಿಂದ. ಆಮೇಲೆ ಹಿಡಿಂಬಿ ಭೀಮನನ್ನು ಮದುವೆ ಆಗು ಅಂತ ಕೇಳಿದಾಗ ಅಣ್ಣ ಇದ್ದಾನೆ, ಆಗೋದಿಲ್ಲ ಅಂತ ಹೇಳ್ತಾಳೆ. ಆದರೆ ವ್ಯಾಸರು ಬಂದು ವಿಶೇಷವಾಗಿ ಆಜ್ಞೆ ಮಾಡಿದಾಗ ಅದು ಪ್ರಬಲವಾದ ಪ್ರಮಾಣ ವ್ಯಾಸರ ಬಾಯಿಂದ ಬಂದದ್ದು. ಆದ್ದರಿಂದ ಅವರ ಆದೇಶ ಆಯಿತು ಅಂತ ಭೀಮ ಹಿಡಿಂಬಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ಧರ್ಮರಾಜನಿಗಿನ್ನೂ ಆಗಿಲ್ಲ, ಆದರೂ ಅದು ದೋಷ ಆಗಲಿಲ್ಲ, ವ್ಯಾಸರ ಆದೇಶದಂತೆ ನಡ್ಕೊಂಡದ್ರಿಂದ. ಆ ಹಿಡಿಂಬಿಯಲ್ಲಿ ಘಟೋತ್ಕಚ ಅನ್ನುವಂಥ ಮಗ ಹುಟ್ಟಿದ. ಆಮೇಲೆ ಮೊದಲೇ ವ್ಯಾಸರು ಹೇಳಿದಂತೆ ಮಗ ಹುಟ್ಟುವವರೆಗಿರಲಿ, ಆಮೇಲೆ ಹೋಗಲಿ ಅಂತ ಅಂದಿದ್ರು. ಅದರಂತೆ ವ್ಯಾಸವಾಣಿಯಂತೆ ಹಿಡಿಂಬಿ ತನ್ನ ಮಗ ಘಟೋತ್ಕಚನನ್ನು ಕರ್ಕೊಂಡು ಪ್ರಸಂಗ ಬಂದಾಗ ಬೇಕಾದಾಗ ನಾನು ಬರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ. ವ್ಯಾಸೋಪಿ ಪಾಂಡುತನಯೈ ಸಹಿತೋ ಬಕಸ್ಯ ರೌದ್ರಾದ್ವರಾಜ್ಯಯವಧಾಪಗತಸ್ಯ ನಿತ್ಯಂ ಯಾತೋ ವಧಾಯ ಪರಮಾಗಣಿತೋರುಧಾಮ ಪೂರ್ಣಾಕ್ಷಯೂರು ಸುಖ ಆಶು ತದೈಕಚಕ್ರಾಂ ತಾನ್ ಬ್ರಾಹ್ಮಣಸ್ಯ ಚ ಗೃಹೇ ಪ್ರಣಿಧಾಯ ಕೃಷ್ಣಃ ಶಿಷ್ಯಾ ಮಮೈತ ಇತಿ ವಿಪ್ರಕುಮಾರರೂಪಾನ್ ಆಯಾಮಿ ಕಾಲ ಇತಿ ತಾನನುಶಾಸ್ಯ ಚಾಯಾತ್ ತೇ ತತ್ರ ವಾಸಮಥ ಚಕ್ರುರನೋಚ್ಚ ವೇದಾನ್. ಅಷ್ಟೊತ್ತಿಗೆ ವೇದವ್ಯಾಸ ದೇವರು ಅಲ್ಲಿಗೆ ಬಂದು ಪಾಂಡವರನ್ನೆಲ್ಲ ಕರೆಕೊಂಡು ಏಕಚಕ್ರ ನಗರಕ್ಕೆ ಹೋಗಿದ್ದಾರೆ. ಅಲ್ಲಿ ರುದ್ರದೇವರಿಂದ ವರ ಪಡೆದಂತಹ ಒಬ್ಬ ಬಕಾಸುರ ಅಂತ ಇದ್ದ ಏಕಚಕ್ರ ನಗರದಲ್ಲಿ. ಬಕಾಸುರದಲ್ಲಿ ಬೇರೊಬ್ಬ ರಾಜ. ಅವನಿಗೇನೋ ಪ್ರಭಾವ ಇದ್ದಿಲ್ಲ, ನಿರ್ವೀರ್ಯನಾದ ರಾಜ. ಆದ್ದರಿಂದ ಆ ರಾಜ್ಯವನ್ನು ಆ ರಾಜನನ್ನು ಮೂಲೆ ಗುಂಪು ಮಾಡಿ ಬಕಾಸುರನೇ ರಾಜ್ಯ ಆಳ್ತಾ ಇದ್ದ. ಏಕಚಕ್ರ ನಗರವನ್ನು ಆಳ್ತಾ ಇದ್ದ. ಆ ರಾಜನನ್ನ ಬದಿಗೆ ತಳ್ಳಿ
ಅವನದ್ದೇ ಆರ್ಭಟ ಬಕಾಸುರಂದು. ಅವನನ್ನು ವಧೆ ಮಾಡಿಸಬೇಕು ಭೀಮನ ಕೈಯಿಂದ. ಅವನಿಗೆ ರುದ್ರದೇವರ ವರ ಇತ್ತು ಬಕಾಸುರನಿಗೆ, ಯಾರೂ ಇವನನ್ನ ಗೆಲ್ಲಾರರು ಮತ್ತು ಯಾರೂ ಕೊಲ್ಲಲಾರರು ಅಂತ. ಭೀಮ ಮಾತ್ರ ಕೊಲ್ಲಬಹುದು, ಗೆಲ್ಲಬಹುದು. ರುದ್ರದೇವರ ವರವನ್ನ ಮೀರುವವರು ಭೀಮಸೇನ ದೇವರು. ಅದರಿಂದ ವ್ಯಾಸರು ಬಂದು ಇವರನ್ನೆಲ್ಲ ಏಕಚಕ್ರ ನಗರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಿಟ್ಟಿದ್ದಾರೆ. ಇವರು ನನ್ನ ಶಿಷ್ಯರು, ಬ್ರಾಹ್ಮಣ ಕುಮಾರರು, ಸ್ವಲ್ಪ ಸಮಯ ಇಲ್ಲಿರ್ತಾರೆ, ನಾನು ಆಮೇಲೆ ಬಂದು ಇವ್ರನ್ನ ಕರ್ಕೊಂಡು ಹೋಗ್ತೇನೆ, ನಾನು ಬರೋವರೆಗೆ ಇವರಿರಲಿ ಅಂತ ವ್ಯಾಸರು ತಮ್ಮ ಶಿಷ್ಯನಾದ ಒಬ್ಬ ಬ್ರಾಹ್ಮಣನಿಗೆ ಹೇಳಿ ಹೊರಟರು. ಅವತ್ತಿನಿಂದ ಪಾಂಡವರು ಏಕಚಕ್ರ ನಗರದಲ್ಲಿ ಆ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ರು. ವಿಪ್ರಕುಮಾರರಾದ್ರಿಂದ ಭಿಕ್ಷೆ ಬೇಡ್ಕೊಂಡಿದ್ರು. ಭೀಮ ಮಾತ್ರ ಭಿಕ್ಷೆ ಬೇಡುವಾಗ ವೈಶ್ಯರ ಮನೆಯಲ್ಲಿ ಮಾತ್ರ ಭಿಕ್ಷೆ ಬೇಡ್ತಿದ್ನಂತೆ. ಭಿಕ್ಷಿತ್ವ ದ್ವಿಜಗೇಹೇಶು ಅಂತ ಇದೆ ಭಾರತದಲ್ಲಿ. ದ್ವಿಜ ಅಂದ್ರೆ ವೈಶ್ಯರು ಅಂತ ಅರ್ಥ ಮಾಡಬೇಕು. ಅವರಿಗೂ ದ್ವಿಜತ್ವ ಉಂಟು, ಉಪನಯನ ಇರೋದ್ರಿಂದ ವೈಶ್ಯರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ದ. ಬ್ರಾಹ್ಮಣರ ಮನೆಗೆ ಹೋಗಿ ಭಿಕ್ಷೆ ಬೇಡೋದು ಧರ್ಮ ಅಲ್ಲ. ಬ್ರಾಹ್ಮಣರೇ ಭಿಕ್ಷೆ ಬೇಡುವವರು. ಆದ್ದರಿಂದ ಅವರ ಮನೆಗೆ ಹೋಗಿ ಬಿಡ್ತಾ ಇದ್ದಿಲ್ಲ. ಭಿಕ್ಷಾಮಠತ್ಸು ಸತತಂ ಪ್ರತಿಹುಂಕೃತೇನ ಭೀಮೇ ವಿಷಾಂ ಸದನ ಏವ ಗೃಹ ಪ್ರಮಾಣಂ. ವೈಶ್ಯರ ಮನೆಗೆ ಹೋಗ್ತಿದ್ದ. ಒಂದು ದೊಡ್ಡ ಗಡಿಗೆ, ಅದು ದೊಡ್ಡ ಭವನದಷ್ಟು, ಒಂದು ಮನೆಯಷ್ಟು ದೊಡ್ಡದಾದಂಥ ಗಡಿಗೆ ಹಿಡ್ಕೊಂಡು ವೈಶ್ಯರ ಮನೆಗೆ ಹೋಗಿ ಹುಂಕಾರ ಮಾಡೋದು. ಅದಕ್ಕೆ ಭೀಮಭಿಕ್ಷಾ ಅಂತಾರೆ. ಹುಂಕಾರ ಮಾಡಿ ಭೀಮ ಅವರಿಂದ ಭಿಕ್ಷೆ ಹಾಕಿಸ್ಕೊತಾ ಇದ್ನಂತೆ. ಭೀಮ ಬಂದ ಕೂಡಲೇ ಅವರಿಗೆಲ್ಲ ಮೋಜು. ದೊಡ್ಡ ಗಡಿಗೆ ತಗೊಂಡು ಬಂದಿದ್ದಾನೆ, ಉತ್ಸಾಹದಿಂದ ಭಿಕ್ಷೆ ಹಾಕ್ತಿದ್ರು ಎಲ್ಲರೂ ಕೂಡ. ದೇಹಿ ಅಂತ ದೈನ್ಯದಿಂದ ಯಾಚನೆ ಮಾಡ್ತಿದ್ದಿಲ್ಲ ಭೀಮ. ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ. ಕರವದ್ವೈಶ್ಯತೋ ಗೃಹೀತ್ ಅಂತಾರಲ್ಲ, ಹಾಗೆ ಟ್ಯಾಕ್ಸ್ ಹಾಕುವಂತೆ ಆ ವೈಶ್ಯರ ಮೇಲೆ ಟ್ಯಾಕ್ಸ್ ಹಾಕಿದಂತೆ ತಾನು ಹುಂಕಾರ ಮಾಡಿ ಅವರಿಂದ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದ. ಅದನ್ನೇ ಹಿಂದೆ ಹೇಳಿದ್ದಾರೆ, ಕರವದ್ವೈಶ್ಯತೋ ಗೃಹೀತ್. ಕೇವಲ ವೈಶ್ಯರ ಮನೆಗೆ ಹೋಗಿ ಟ್ಯಾಕ್ಸ್ ವಸೂಲಿ ಮಾಡಿದಂತೆ ಮಾಡ್ತಿದ್ದ ಭಿಕ್ಷೆಯನ್ನು ಹೊರತು ದೈನ್ಯದಿಂದ ಯಾಚನೆ ಮಾಡಲಿಲ್ಲ. ಧರ್ಮಕ್ಕೇನು ಚ್ಯುತಿ ಬರಲಿಲ್ಲ ಭೀಮನಿಗೆ. ಉಳಿದವರು ಅವರೂ ಕೂಡ ದೇಹಿ ಅಂತ ಕೇಳಲಿಲ್ಲ. ಉಳಿದ ಪಾಂಡವರು ಹೋಗಿ ಮನೆ ಮುಂದೆ ನಿಂತರೆ ಮೌನದಿಂದ ನಿಲ್ತಿದ್ರಂತೆ, ದೇಹಿ ಅಂತ ಯಾಚನೆ ಮಾಡ್ತಿದ್ದಿಲ್ಲ, ಅವರು ತಂದು ಹಾಕ್ತಾ ಇದ್ರು. ಹೀಗೆ ನಡೀತಾ ಹೋಯ್ತು. ಈ ಭೀಮನಿಗೆ ಅಂಥ ಗಡಿಗೆಯಲ್ಲಿ ಸಿಕ್ತು ಅಂದರೆ, ಒಂದು ಸಲ ಏಕಚಕ್ರ ನಗರದಲ್ಲಿ ಯಾರೋ ಒಬ್ಬ ಕುಂಬಾರನ ಮನೆಗೆ ಬೆಂಕಿ ಬಿತ್ತಂತೆ. ಮನೆಗಲ್ಲ, ಮನೆ ಪಕ್ಕದಲ್ಲಿ ಬೆಂಕಿ ಬಿದ್ದಿತ್ತು. ಇನ್ನೇನು ಆ ಬೆಂಕಿ ಈ ಮನೆಗೂ ಹಬ್ಬುತ್ತೆ, ಇದು ಕೂಡ ಸುಟ್ಟು ಹೋಗ್ತದೆ ಅಂತಾದಾಗ ಭೀಮ ತನ್ನ ಬಾಹುಬಲದಿಂದ ಆ ಕುಂಬಾರನ ಮನೆನೇ ಕಿತ್ತಿ ಇನ್ಯಾವುದೋ ಖಾಲಿ ಸೈಟಲ್ಲಿ ಇಟ್ಬಿಟ್ಟಿದ್ನಂತೆ. ಅಂಥ ಶಕ್ತಿ ಇವನಿಗೆ. ಅಡಿಪಾಯ ಸಮೇತ ಮನೆ ಕಿತ್ತಿಟ್ಟಿದ್ದಾನೆ. ಅವನ ಮನೆ ಉಳಿತು. ಆಮೇಲೆ ಆ ಕುಂಬಾರ, ಇಂಥ ಅಪಾರ ಶಕ್ತಿ ಪ್ರದರ್ಶನ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದ್ದರಿಂದ ನಿನಗೊಂದು ಮನೆಯಂಥ ಗಡಿಗೆ ಮಾಡಿಕೊಡ್ತೇನೆ ಅಂತ ಅದ್ಭುತವಾದ ಒಂದು ಗಡಿಗೆ ಮಾಡಿಕೊಟ್ಟಿದ್ದ ಕುಂಬಾರ. ಅದನ್ನು ಹಿಡ್ಕೊಂಡು ಭೀಮ ಭಿಕ್ಷೆಗೆ ಹೋಗೋದು, ಹುಂಕಾರ ಮಾಡೋದು. ಒಂದು ದಿವಸ ಧರ್ಮರಾಜ ನೋಡಿದ, ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಸಿಕ್ಬೀಳ್ತೇವೆ, ಅರಗಿನ ಮನೆಯಿಂದ ತಪ್ಪಿಸ್ಕೊಂಡಿದ್ದೇವೆ ಅಂತ ದುರ್ಯೋಧನನಿಗೆ ಗೊತ್ತಾಗ್ತದೆ. ನಿಜವಾಗಿ ಇವರು ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡು ಬಂದವರು. ಅಲ್ಲೆಲ್ಲ ಅಯ್ಯೋ ಯಾಕೆ ಭೀಮ ಬೆಂಕಿ ಹಚ್ಚಿದಾಗ ಅರಗಿನ ಮನೆಯಲ್ಲಿ ಅವನ ಅಕ್ಕ ಪುರೋಚನ ಅಂತಿದ್ದ, ಪುರೋಚನನ ಅಕ್ಕ, ಅವಳು ಸುಟ್ಟೋದ್ಲು. 5 ಜನ ಮಕ್ಕಳಿದ್ರು, ಅವರು ಸುಟ್ಟು ಹೋದ್ರು. ಕುಂತಿನೇ ಪಂಚಪಾಂಡವರ ಜೊತೆಗೆ ಸುಟ್ಟಿದ್ದಾಳೆ ಅಂತ ಎಲ್ಲರೂ ನಂಬಿದ್ರು. ಸತ್ತದ್ದು ಕುಂತಿ ಅಲ್ಲ, ಪುರೋಚನನ ಅಕ್ಕ. ಪಾಂಡವರು 5 ಮಂದಿ ಸುಟ್ಟಿದ್ದಲ್ಲ, ಆ ಅಕ್ಕನ 5 ಜನ ಮಕ್ಕಳು ಸುಟ್ಟದ್ದು. ಪುರೋಚನ ತಾನು ಸುಟ್ಟು ಹೋದ. ಎಲ್ಲರೂ ಕೂಡ ಈ ಪುರೋಚನ ಎಂಥ ಮೋಸಗಾರ, ತಾನು ಸತ್ತು ಉಳಿದವ್ರನ್ನು ಸತ್ತು ಸಾಯಿಸಿ ಏನೋ ಅನಾಹುತ ಆಗೋಯ್ತು, ಪಾಂಡವ್ರನ್ನೆಲ್ಲ ಸಾಯಿಸಿ ಬಿಟ್ಟ, ತಾನೂ ಸತ್ತ ಅಂತ ಎಲ್ಲರೂ ಗೋಳಿಟ್ಟಿದ್ರು. ದುರ್ಯೋಧನಾದಿಗಳು ಹಾಗೆ ತಿಳ್ಕೊಂಡಿದ್ರು. ಆದರೆ ಇದು ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಬ್ರಾಹ್ಮಣ ವೇಷದಲ್ಲಿ ಇಲ್ಲಿ ಬಂದು ಭಿಕ್ಷೆ ಬಿಡ್ತಾ ಇದ್ರು. ಆಗ ಧರ್ಮರಾಜ ಹೇಳ್ತಾನೆ, ಇದು ನೀನು ಇಂಥ ಗಡಿಗೆ ಅಂತ
ಮನೆ ತಗೊಂಡು ಭಿಕ್ಷೆ ಬೇಡಿದರೆ, ಹುಂಕಾರ ಮಾಡಿದರೆ ನೀನು ಭೀಮ ಅಂತ ಅಂದಾಜಾಗ್ತಿ. ಇದು ದೊಡ್ಡ ಸುದ್ದಿ ಆಗ್ತದೆ, ಎಲ್ಲ ಕಡೆ ಪ್ರಚಾರ ಆಗ್ತದೆ. ಒಬ್ಬ ಬ್ರಾಹ್ಮಣ ಕುಮಾರ, ಅವನು ಬ್ರಾಹ್ಮಣನಂತೆ ಇಲ್ಲ, ಗಟ್ಟಿಮುಟ್ಟಾದ ದೃಢಕಾಯ, ಗಡಿಗೆ ತಗೊಂಡು ಬಂದು ಹುಂಕಾರದಿಂದ ಭಿಕ್ಷೆ ಬೇಡ್ತಾನೆ ಅಂತ ಎಲ್ಲ ಕಡೆ ಪ್ರಚಾರ ಆಗಿಬಿಟ್ರೆ ದುರ್ಯೋಧನನಿಗೆ ನೀನೇ ಆ ಬ್ರಾಹ್ಮಣ ವೇಷದಲ್ಲಿರುವವನು ಅಂತ ಗೊತ್ತಾಗ್ತದೆ. ನಾವೆಲ್ಲ ಸಿಕ್ಬಿಡ್ತೇವೆ. ಬೇಡ, ನೀನು ಮನೆಯಲ್ಲೇ ಇರು, ತಾಯಿ ಜೊತೆಗೆ ಮನೆಯಲ್ಲೇ ಇರು, ನಾವೆಲ್ಲ ಭಿಕ್ಷೆ ಬಿಡ್ಕೊಂಡು ಬರ್ತೇವೆ ಅಂತ ಹೇಳಿದ. ಆಗಲಿ ಅಂತ ಭೀಮ ಅವತ್ತಿನಿಂದ ಮನೆಯಲ್ಲೇ ಉಳಿದಿದ್ದಾನೆ. ಉಳಿದವರೆಲ್ಲ ಭಿಕ್ಷೆಗೆ ಹೋಗ್ತಾ ಇದ್ರು. ತತ್ಕಾಲ ಏವ ರುದಿತಂ ನಿಜವಾಸ ಹೇತೋರ್ವಿಪ್ರಸ್ಯ ದಾರಸಹಿತಸ್ಯ ನಿಶಮ್ಯ ಭೀಮಃ ಸ್ತ್ರೀಬಾಲ ಸಂಯುತ ಗೃಹೇ ಸುತಲಾಲನಾದೌ ಲಜ್ಜೇದಿತಿ ಸ್ಮ ಜನನೀಮವದತ್ ನ ಚಾಗಾತ್. ಒಂದ್ಸಲ ಎಲ್ಲರೂ ಭಿಕ್ಷೆಗೆ ಹೋಗಿದ್ದಾರೆ. ಭೀಮ ಮತ್ತು ಕುಂತಿ ಆ ಬ್ರಾಹ್ಮಣನ ಮನೆಯಲ್ಲಿ ಉಳ್ಕೊಂಡಿದ್ರು, ಒಂದು ಬದಿಯಲ್ಲಿ ಉಳ್ಕೊಂಡಿದ್ದಾರೆ. ಆ ಬ್ರಾಹ್ಮಣನ ಮನೆಯಲ್ಲಿ ಅಳು ಕೇಳಿಸ್ತಾ ಇದೆ. ಗಂಡ ಅಳ್ತಾ ಇದ್ದಾನೆ, ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ಏನು ಅನಾಹುತ ಆಗಿದೆ, ಎಲ್ಲರೂ ಸೇರಿ ಅಳ್ತಾ ಇದ್ದಾರೆ. ಆಗ ಭೀಮನಿಗೆ ಅದು ಅಳು ಕೇಳಿಸ್ತು. ಭೀಮನ ಸ್ವಭಾವ ಏನು ಅಂತಂದ್ರೆ, ಒಬ್ಬ ವೈಷ್ಣವ ಅಳಬಾರದು, ಅಳದೇ ಇರುವಂತೆ ನೋಡ್ಕೊಂಡಿದ್ದ ತನ್ನ ಕಾಲದಲ್ಲಿ ಭೀಮ. ಈಗ ಈ ಬ್ರಾಹ್ಮಣರ ಮನೆಯಲ್ಲಿ ಎಲ್ಲರೂ ಅಳ್ತಾ ಇದ್ದಾರೆ, ಏನು ಅವರಿಗೆ ಸಂಕಟ ಬಂದಿದೆಯೋ ಪರಿಹಾರ ಮಾಡಬೇಕು ಅನ್ನೋ ಪ್ರವೃತ್ತಿ ಭೀಮಂದು. ಒಬ್ಬ ವೈಷ್ಣವ ದುಃಖ ಪಟ್ಟಿರಬಾರ್ದು, ಏನಾದರೂ ಇದ್ರೆ ತಾನಾಗಿ ಹೋಗಿ ಅವ್ರ ದುಃಖ ಪರಿಹಾರ ಮಾಡುವವನು. ಆದರೆ ಅಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಹೋಗೋಣ ಅಂದರೆ ಹೆಣ್ಣು ಮಕ್ಕಳಿದ್ದಾರೆ, ಸಣ್ಣ ಮಗು ಇದೆ, ಅವರು ಶಿಶು ಲಾಲನೆ ಮಾಡ್ತಿರ್ತಾರೆ, ಶಿಶು ಪೋಷಣೆ ಮಾಡ್ತಿರ್ತಾರೆ, ಹಾಲು ಕುಡಿಸ್ತಿರ್ತಾರೆ. ಇಂಥ ಗೃಹಸ್ಥರ ಮನೆಯಲ್ಲಿ ಸೀದಾ ನುಗ್ಗಬಾರ್ದು ಒಳಗಡೆ. ಗೃಹಸ್ಥರು, ಹೆಂಗಸರು, ಮಕ್ಕಳು ಇರುವ ಮನೆಯಲ್ಲಿ ಬಾಗಿಲು ತೆಗೆದಿದ್ರೂ ಕೂಡ ಅನುಮತಿ ಕೇಳಿ ಹೋಗ್ಬೇಕಷ್ಟೇ ಹೊರತು ಹಾಗೆ ಒಳಗೆ ಹೋಗಿಬಿಡಬಾರ್ದು ಬಾಗಿಲು ತೆಗೆದಿದ್ದಾರೆ ಅಂತ. ಅವರಿಗೆ ನಾಚಿಕೆ ಆಗ್ತದೆ, ಸಂಕೋಚ ಆಗ್ತದೆ ಇದ್ದಕ್ಕಿದ್ದ ಹಾಗೆ ಒಳಗೆ ಹೋದರೆ. ಅದರಿಂದ ಹಾಗೆ ತಾನೊಬ್ಬ ಆ ರೀತಿಯ ಮಕ್ಕಳು ಇರೋ ಮನೆಗೆ ಸೀದಾ ನುಗ್ಗೋದು ಸರಿಯಲ್ಲ. ಅವರಿಗೆ ಸಂಕೋಚ ಆಗ್ತದೆ, ನಾಚಿಕೆ ಆಗ್ತದೆ ಅಂತ ಭಾವಿಸಿ ತನ್ನ ತಾಯಿಗೆ ಹೇಳಿದ, ಕುಂತಿಗೆ ಹೇಳಿದ, ನೀನು ವಯಸ್ಸಾದ ಹೆಣ್ಣು ಮಗಳು, ಅಲ್ಲಿ ಹೋಗು, ಎಲ್ಲರೂ ಅಳ್ತಾ ಇದ್ದಾರೆ, ಏನಾಗಿದೆ ಸಮಸ್ಯೆ ನೋಡು, ನಾನು ಹೋದರೆ ಸರಿಯಾಗಲ್ಲ. ಇಷ್ಟು ವ್ಯವಹಾರ ಭೀಮನ್. ಇದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬಾಗಿಲು ತೆಗೆದಿದೆ ಅಂತ ಸೀದಾ ಹೋಗಿ ಅಡಿಗೆ ಮನೆಯವರೆಗೂ ನುಗ್ಗುವವರು ಇದ್ದಾರೆ. ಆ ರೀತಿ ಹೋಗೋದಲ್ಲ. ಬಾಗಿಲು ತೆಗೆದಿರಬಹುದು, ಆದರೆ ಅನುಮತಿ ಕೇಳಿ ಬರಬಹುದೇ ಅಂತ ಕೇಳಿ ಬರ್ತಿದ್ದೀವಿ ಅಂತ ತಿಳಿಸಿ ಮುನ್ಸೂಚನೆ ಕೊಟ್ಟು ಹೋಗಬೇಕೇ ಹೊರತು ಹಾಗೆ ಹೋಗೋದು ಸರಿಯಲ್ಲ. ಕುಂತಿ ತಾನು ಹೋದ್ಲು. ಏನಾಗಿದೆ ನೋಡಿ ಬಾ ನೀನು ಅಂತ ಅಂದ. ಕುಂತಿನೂ ನೇರ ಹೋಗಲಿಲ್ಲ, ಸ್ವಲ್ಪ ಬದಿಯಲ್ಲೇ ನಿಂತುಕೊಂಡು ಏನಾಗಿದೆ ತಿಳ್ಕೊಂಡು ಹೋಗೋಣ ಅಂತ ಬದಿಯಲ್ಲಿ ನಿಂತಿದ್ಲು. ಅಲ್ಲಿ ಮಾತು ನಡೀತಾ ಇತ್ತು. ಆ ಯಜಮಾನ ತನ್ನ ಹೆಂಡತಿಗೆ ಹೇಳ್ತಾ ಇದ್ದ, ಈ ಊರು ಬಿಡೋಣ ಅಂತ ನಿನಗೆ ಮೊದಲೇ ಹೇಳಿದ್ದೆ ನಾನು, ಬಕಾಸುರ ಇರೋ ಊರು ಕೆಟ್ಟದಾದ್ರೆ ಅಲ್ಲಿ ಇರಬಾರ್ದು ಮನುಷ್ಯ. ಕೆಟ್ಟ ರಾಜ ಬಕಾಸುರ ಇದ್ದಾನೆ, ಆ ರಾಜ ನಿರ್ವೀರ್ಯ, ಬಿಡೋಣ ಅಂತ ಹೇಳಿದ್ರೆ ನೀನು ಬೇಡ ಬೇಡ ಅಂತ ಇಲ್ಲೇ ಕೂತಿ. ಯಾಕೆ ಅಂದರೆ ಆ ಊರು ಅವಳಿಗೆ ತವರೂರು, ಅದು ತವರೂರಾದ್ರಿಂದ ಹೆಂಡತಿ ಅಲ್ಲೇ ಇರಬೇಕು ಅಂತ ಆಸೆ ಪಟ್ಲು. ಬ್ರಾಹ್ಮಣನು ಒಪ್ಪಿದ್ದಾನೆ. ಈಗ ನೋಡಿದರೆ ಇಂಥ ಅನಾಹುತ. ಏನು ಅನಾಹುತ? ಆ ಬಕಾಸುರ ಆ ಊರಿನಲ್ಲೆಲ್ಲ ಒಂದು ಕಂಡೀಷನ್ ಮಾಡಿದ್ದ. ಎಲ್ರಿಗೂ ಮೊದಲು ಕಂಡವ್ರನ್ನ ತಿಂತಾ ಇದ್ದ. ಎಲ್ಲರೂ ಸೇರಿ ಒಂದು ಒಪ್ಪಂದ ಮಾಡಿದ್ರು, ನೀನು ಬೇರೆ ಬೇರೆ ಯಾರೋ ದುಷ್ಟರು ಬರದೇ ಇರುವಂತೆ, ಪಿಶಾಚಾದಿಗಳು ಬರದೇ ಇರುವಂತೆ ರಕ್ಷಣೆ ಮಾಡ್ತಾ ಇದ್ದ. ಆದರೆ ಕಂಡವ್ರನ್ನ ತಿಂತಾ ಇದ್ದ, ನರಭಕ್ಷಕ. ದಿನಕ್ಕೆ ಒಬ್ಬರ ಮನೆಯಿಂದ ತಿನ್ನು ಅಷ್ಟೇ, ಯಾರಿಗೆ ಅವು ಗೊತ್ತಿರಲಿ ಮೊದಲು ಅಂತ. ಹಾಗೆ ಒಪ್ಪಂದ ಆಗಿತ್ತು. ಏನು ಬಕಾಸುರನಿಗೆ 10,240 ಸೇರು ಅಕ್ಕಿ ಅನ್ನ ಆಗ್ಬೇಕಂತ ಒಂದು ದಿನಕ್ಕೆ. 10,240 ಸೇರು ಅಕ್ಕಿ ಅನ್ನ, ಒಂದು ಎತ್ತಿನ ಬಂಡಿ, ಅದಕ್ಕೆ ಒಬ್ಬ ಪುರುಷ, ಎಲ್ಲವನ್ನೂ ತಿನ್ನೋನವನು. ದಾತವ್ಯ ಏವ ಹಿ ಕರೋದ್ಯ ಚ ರಾಕ್ಷಸೋಷ ಸಾಕ್ಷಾತ್ ಬಲ ಬಕಸ್ಯ ಗಿರಿ ಸನ್ನಿಭ ಭಕ್ಷ ಭೋಜ್ಯ. ಪರ್ವತದ ರಾಶಿ ಎಷ್ಟಾಗಬೇಕು,
ಆ ಅನ್ನ ಭಕ್ಷ್ಯ ಭೋಜ್ಯಗಳು ಅದನ್ನೆಲ್ಲ ಮಾಡಬೇಕು. ಒಬ್ಬ ನರನನ್ನು ಜೊತೆಗೆ ತಿನ್ಲಿಕ್ಕೆ ಕೊಡಬೇಕು, ಎತ್ತುಗಳನ್ನು ಕೊಡಬೇಕು, ಬಂಡಿ ತುಂಬ ಸಾಮಾನು ಹೇರ್ಕೊಂಡು ಹೋಗಿ ಅವನಿಗೆ ಕೊಟ್ಟು ಬರಬೇಕು. ಇಂಥ ವ್ಯವಸ್ಥೆ ಆಗಿತ್ತು. ದಿನಕ್ಕೊಬ್ಬೊಬ್ಬರು ಸರದಿ, ಅದು ಆ ಬ್ರಾಹ್ಮಣನ ಸರದಿ ಬಂದುಬಿಟ್ಟಿತ್ತು. ಅದಕ್ಕೆ ಬ್ರಾಹ್ಮಣ ಹೇಳ್ತಿದ್ದಾನೆ, ಇವತ್ತು ನಮ್ಮ ಸರದಿ ಬಂತು, ನಾವು ಮೊದಲೇ ಊರು ಬಿಡೋಣ ಅಂದರೆ ನೀನು ಕೇಳಲಿಲ್ಲ, ತವರೂರು ಅಂತ ಹಠ ಮಾಡಿದಿ, ಈಗೇನು ಮಾಡೋದು? ಅನ್ನ ಏನೋ ತಯಾರು ಮಾಡಿದ್ದ, ಅನ್ನ ಎತ್ತು ಎಲ್ಲ ತಯಾರು ಮಾಡಿದ್ದ. ಅವತ್ತು ಯಾರಾದರೂ ಒಬ್ಬ ಪುರುಷನನ್ನು ಕಳಿಸ್ಬೇಕಲ್ಲ, ಯಾರನ್ನು ಕಳಿಸು? ಇರೋದೊಂದು ಗಂಡು ಒಂದು ಹೆಣ್ಣು, ಏನು ಮಾಡೋದು ಅಂತ ಮಾತಾಡಿಕೊಂಡು ಅಳ್ತಾ ಇದ್ದಾರೆ. ಕೊನೆ ಗಂಡ ಹೇಳಿದ, ಆಯಿತು, ಒಂದು ಗಂಡು ಹೋಗಬೇಕಲ್ಲ, ನಾನೇ ಹೋಗ್ತೀನಿ ಅಂತ ಅವನು. ಆಯಾ ಯಾಶ್ಯಾಮಿ ರಾಕ್ಷಸ ಮುಖಂ ಸ್ವಯಮೇವ ಮರ್ತುಂ, ನಾನೇ ಹೋಗಿಬಿಡ್ತೀನಿ, ಇನ್ನು ಯಾವ ಪುರುಷ ಸಿಗ್ತಾನೆ? ಹಾಗೆ ಹೆಂಡತಿ ಹೇಳ್ತಾಳೆ, ಛೇ ನೀವು ಬೇಡ, ನಾನು ಹೋಗ್ತೇನೆ ಅಂತಂದು. ನಿಮಗೋಸ್ಕರ ನಾನು ಪ್ರಾಣ ಬಿಟ್ಟರೆ, ನಾನು ಹೋದರೆ ಸತೀಲೋಕ ಅಂತ ದಿವ್ಯವಾದ ಲೋಕ ಸಿಗ್ತದೆ. ಗಂಡನನ್ನು ಉಳಿಸಿ ಹೆಂಡತಿ ಪ್ರಾಣ ಬಿಟ್ಟರೆ ಸತೀಲೋಕ ಸಿಗ್ತದೆ, ಅದರಿಂದ ನಾನು ಹೋಗ್ತೇನೆ ಅಂತ ಅವಳು. ಆಗ ಹುಡುಗಿ ಹೇಳ್ತದೆ, ನಾನು ಹೆಣ್ಣುಮಗಳು, ಹೇಗಿದ್ರೂ ಹುಟ್ಟಿದ ಮನೆಗಂತೂ ನಾನು ಇರುವವಳಲ್ಲ. ಅರ್ಥೋ ಹಿ ಕನ್ಯಾ ಪರಕೀಯ ಏವ, ಹೆಣ್ಣು ಮಗು ಹುಟ್ಟಿತು ಅಂತಂದ್ರೆ ಅದು ಬೇರೆಯವ್ರ ಸೊತ್ತೆ, ಯಾರ್ದೋ ಮನೆಗೆ ಕಳಿಸಿಬಿಡ್ಬೇಕು ಅಷ್ಟೇ, ಬೆಳೆಸೋದಷ್ಟೇ ಅಷ್ಟು, ಬೆಳೆಸಿದ ಮೇಲೆ ಇನ್ನೊಬ್ರಿಗೆ ಕೊಟ್ಟು ಬಿಡಬೇಕು. ಅದರಿಂದ ಹೇಗಿದ್ರೂ ನಾನು ನಿಮ್ಮ ಸೊತ್ತು ಅಲ್ಲ, ಅದು ನನ್ನನ್ನು ಕಳಿಸಿಬಿಡಿ, ನಾನೇ ಹೋಗ್ತೀನಿ, ನೀವೆಲ್ಲ ಸುಖವಾಗಿರ್ರಿ. ಮಗಳಿಂದ ಏನೂ ಉಪಯೋಗ ಇಲ್ಲ ತಂದೆ ತಾಯಿಗಳಿಗೆ, ಯಾಕೆ ಇನ್ನೊಂದು ಮನೆ ಸೇರಿಕೊಂಡು ಅಲ್ಲಿ ವಂಶಾಭಿವೃದ್ಧಿ ಮಾಡುವವಳು ಅವಳು, ಅಲ್ಲಿ ಕೆಲಸ ಮಾಡಿಕೊಂಡಿರುವವಳು, ಬೆಳಿಲಿಕ್ಕೆ ಮಾತ್ರ ಅಷ್ಟೇನೆ, ನಾನು ಹೋಗ್ತೇನೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಛೇ, ಹೆಂಡತಿ ಹೋಗೋದು ಸರಿಯಲ್ಲ, ಹೆಂಡತಿನ ನಾನು ಆ ಬಕಾಸುರನಿಗೆ ಕೊಟ್ಟು ನಾನೊಬ್ಬ ಹೇಗುಳಿಲಿ? ಆಮೇಲೆ ಮನುಷ್ಯನಿಗೆ, ಗೃಹಸ್ಥನಿಗೆ ಏನೇ ಆಪತ್ತು ಬಂದಾಗ ಹೆಂಡತಿ ಸ್ನೇಹಿತಳಂತೆ. ತುಂಬ ಆಪತ್ತು ಬಂದಾಗ ಹೆಂಡತಿ ಹತ್ರ ಹೇಳ್ಕೊಳ್ತಾನಷ್ಟೇ, ಇನ್ಯಾರ ಹತ್ರ ಹೇಳ್ಕೋಬೇಕು? ಅವರಿಬ್ಬರು ಸುಖ ದುಃಖ ಹಂಚಿಕೊಳ್ಳುವವರು ಅವರು. ಅಂಥ ಸ್ನೇಹಿತೆ ಮತ್ತೊಬ್ಬಳಿಲ್ಲ. ಎಲ್ಲರೂ ಕೂಡ ಏನಾದರೂ ಒಂದು ನಿಮಿತ್ತ ಇಟ್ಕೊಂಡು ಸ್ನೇಹ ಮಾಡ್ತಿರ್ತಾರೆ. ಹೆಂಡತಿ ಮಾತ್ರ ನಿಜವಾಗಿಯೂ ಅರ್ಥ ಮಾಡ್ಕೊಳ್ತಾಳೆ, ಗಂಡನಿಗೆ ಸಾಂತ್ವನ ಹೇಳ್ತಾಳೆ, ಏನಾದರೂ ಮಾಡ್ತಾಳೆ. ಆದ್ದರಿಂದ ಆಪತ್ಕಾಲಕ್ಕೆ ಅವಳು ಸ್ನೇಹಿತಳವಳು. ಜಾಯಾ ಸಖೇತಿ ವಚನಂ ಶ್ರುತಿಗಂ, ವೇದ ಹಾಗೆ ಹೇಳ್ತಾ ಇದೆ. ಭಾರ್ಯಾ ಮಿತ್ರಂ ಗೃಹೇ ಸತಃ, ಗೃಹಸ್ಥನಾದವನಿಗೆ ಹೆಂಡತಿನೇ ಸ್ನೇಹಿತಳು. ಇನ್ನು ಮಗಳು ನಾನು ಹೋಗ್ತೀನಿ ಅಂತಾಳೆ. ನಿಜ, ಮಗಳು ಸೇರೋದು ಬೇರೆ ಕಡೆನೆ, ಆದರೆ ಬೇರೆ ಕಡೆ ಸೇರಿದರೂ ಕೂಡ ತಂದೆ ಕುಲ ಉದ್ಧಾರ ಮಾಡ್ತಾಳೆ ಅಂತ ಉಂಟು. ಗಂಡು ಹುಟ್ಟಿದ್ರೆ ಭಾರಿ ಶ್ರೇಷ್ಠ ಅಂತಾರೆ, ಆದರೆ ಗಂಡು ಹುಟ್ಟಿದ್ರೆ ಆ ಮನೆ ಮಾತ್ರ ಉದ್ಧಾರ ಆಗೋದು. ಹೆಣ್ಣು ಹುಟ್ಟಿದ್ರೆ ಅದು ಹೋದ ಮನೆನೂ ಉದ್ಧಾರ, ಹುಟ್ಟಿದ ಮನೆನೂ ಉದ್ಧಾರ. ಕನ್ಯೋದಿತ ಬತ ಕುಲದ್ವಯತಾರಿಣೀತಿ, ಹೆಣ್ಣು ಮಗಳು ಹುಟ್ಟಿದ್ರೆ ಎರಡು ಕುಲ ಉದ್ಧಾರ ಮಾಡ್ತಾಳೆ, ಗಂಡನ ಕುಲ, ತಂದೆ ಕುಲ. ಹೀಗಿರುವಾಗ ನೀನು ಪರಕೀಯ ವಸ್ತು, ಇಲ್ಲಿ ಹೇಗಿದ್ರು ಉಳಿಯುವವಳಲ್ಲ ಅಂತ ಹೇಳಿ ನಿನ್ನನ್ನು ಕಳಿಸೋದು ಹೇಗೆ? ಯೋಗ್ಯ ಸಮಯದಲ್ಲಿ ಮದುವೆ ಮಾಡಿ ಕೊಟ್ಟರೆ ಅವರು, ನಾವು ಎಲ್ಲರೂ ಉದ್ಧಾರ ಆಗ್ತೇವೆ ಅಂತ ಬ್ರಾಹ್ಮಣ ಹೇಳಿ ನಿನ್ನನ್ನು ಕಳಿಸೋದು ಸರಿಯಲ್ಲ ಅಂತ. ಆಗ ಆ ಗಂಡು ಮಗು ಒಂದಿತ್ತು, ಸಣ್ಣ ಹುಡುಗ, ಅದು ಹೇಳ್ತು, ನೀವು ಯಾರೂ ಹೋಗೋದು ಬೇಡ, ನಾನು ಹೋಗ್ತೇನೆ. ಒಂದು ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡಿತ್ತಂತೆ, ಈ ಕಡ್ಡಿಯಿಂದ ಚುಚ್ಚಿ ಆ ಬಕಾಸುರ ನಾನು ಕೊಂದು ಬಂದುಬಿಡ್ತೇನೆ, ನಾನು ಯಾರೂ ಹೋಗೋದು ಬೇಡ ಅಂತ ಇದಂತ ಇದೆ. ಆ ಅಳು ಮಧ್ಯದಲ್ಲಿ ನಗು, ಆ ಮಗು ಮಾತನ್ನು ಕೇಳಿ ಇವರಿಗೆಲ್ಲರಿಗೂ ನಗು ಬಂತು. ಈ ಕಡ್ಡಿಯಿಂದ ಚುಚ್ಚಿ ಕೊಲ್ತೇನೆ ಅಂತಂತಲ್ಲ, ನಗು ಬಂತು. ಇದೇ ಶುಭ ಶಕುನ ಅಂತ ಹೇಳಿ ಕುಂತಿ ಒಳಗಡೆ ಪ್ರವೇಶ ಮಾಡಿದ್ಲು. ಹೇಳಿದ್ಲು, ಎಲ್ಲ ಗೊತ್ತಾಗಿತ್ತು, ಕೇಳಿ ಅವರು ಹೇಳಿದರು ಹೀಗೆ ಹೀಗಿದೆ ಪರಿಸ್ಥಿತಿ ಅಂತಂದಾಗ ಕುಂತಿ ಹೇಳ್ತಾಳೆ, ನೀವೇನು ಯೋಚನೆ ಮಾಡಬೇಡಿ, ನನಗೊಬ್ಬ ಮಗ ಇದ್ದಾನೆ, ಒಬ್ಬ ಪುರುಷನ ಕಳಿಸ್ಬೇಕಲ್ವಾ, ನನ್ನ ಮಗನ ಕೊಡ್ತೀನಿ ಕಳಿಸ್ರಿ ಅಂತಂದು. ಬ್ರಾಹ್ಮಣ ಗಾಬರಿ ಆಗಿಬಿಟ್ಟ, ಎಂಥ ಗಂಡು ಹೃದಯ ನಿಂದು ಅಂತ. ನನ್ನ ಮಗನ ಕೊಡ್ತೇನೆ ಅಂತಂತಿದ್ಯಲ್ಲ, ಆ ಅಸುರನ ಬಾಯಿಗೆ ಹಾಕಲಿಕ್ಕೆ, ಮೃತ್ಯುವಿನ ಬಾಯಿಗೆ ಹಾಕಲಿಕ್ಕೆ ನನ್ನ ಮಗನ ಕೊಡ್ತೇನೆ ಅಂತ ಯಾರು ತಯಾರಾಗ್ತಾರೆ? ಸಾಧಾರಣ ಹೆಂಗಸಲ್ಲ ನೀನು ಅಂತ ಅಂದ್ಬಿಟ್ಟ ಅವನು. ಬಕಾಸುರನ ವೀರ್ಯ, ಅವನ ಇದು ಎಷ್ಟಿದೆ ಅಪಾರವಾದ್ದು, ಅಂಥದ್ದನ್ನು ನೀನು ಹೇಗೆ ಕಳಿಸ್ಲಿಕ್ಕೆ ಸಾಧ್ಯ? ಕುಂತಿಗೆ ಭಾರಿ ಸಂತೋಷ ಆಯ್ತು. ಇಂತಹ ಪ್ರಸಂಗ, ಒಳ್ಳೆ ಧರ್ಮದ ಲಾಭ ಆಗ್ತದೆ, ನಮಗೆ ಪುಣ್ಯ ಬರ್ತದೆ ಅಂತ ಹೇಳಿ, ನನ್ನ ಮಗ ಬರ್ತಾನೆ, ನೀವೇನು ಯೋಚನೆ ಮಾಡಬೇಡಿ ಅಂತ. ಸಂತಿಸ್ಮ ವಿಪ್ರವರ ಪಂಚಸುತ ಮಮಾದ್ಯ, ನನಗೆ 5 ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬನ್ನ ನಾನು ಕೊಡ್ತೇನೆ,
ಅವನು ಹೋಗಲಿ, ನೀನೇನು ಯೋಚನೆ ಮಾಡಬೇಡ. ತವಹಂತ ಮನೋತಿ ಧೀರಂ ಅಂದ. ಹೆಣ್ಮಕ್ಳಿಗೆ ಇಷ್ಟು ಧೈರ್ಯ ಬರೋದಿಲ್ಲ ಸಾಧಾರಣ. ಕುಂತಿ, ನಿನ್ನ ಮಗನ ಕಳಿಸ್ತೇನೆ ದೈತ್ಯನ ಬಾಯಿಗೆ ಅಂತಿದ್ದಿ, ಭಾರಿ ಧೈರ್ಯವಂತೆ ಅಂತ ಹೇಳಿ ಪ್ರಶಂಸೆ ಮಾಡ್ತಾನೆ. ಆಗ ಕುಂತಿ ಹೇಳಿದ್ದು, ನನ್ನ ಮಗ 5ರ ಪೈಕಿ ಒಬ್ಬನಿದ್ದಾನಲ್ಲ, ಸಾಮಾನ್ಯ ಅಲ್ಲ. ಯಾವ ದಿಕ್ಪಾಲಕರಿಗೂ ಕೂಡ ಅವನ ಅಸ್ತ್ರವಿದ್ಯೆ, ಅವನ ವಿದ್ಯೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಮಂತ್ರ ವಿದ್ಯಾ ಬಲವುಳ್ಳವನವನು, ಮಹಾಪರಾಕ್ರಮಶಾಲಿ, ಸಾಧಾರಣ ಅಲ್ಲ ಅವನು ಅಂತ ಹೇಳಿ ತನ್ನ ಮಗನ ಬಗ್ಗೆ ಹೇಳ್ಕೊಂಡ್ಲು. ಅವನು ಒಪ್ಪಿದ. ಆಮೇಲೆ ಬಂದು ಭೀಮನಿಗೆ ಹೇಳಿದ್ಲು ಕುಂತಿ, ಅಳು ಪ್ರಸಂಗ ಇಷ್ಟೇ ಬಂದಿದೆ, ಒಬ್ಬ ಪುರುಷನನ್ನು ಕಳಿಸ್ಬೇಕಾಗಿದೆ, ನಿನ್ನನ್ನು ಕಳಿಸ್ತೇನೆ ಅಂತ ನಾನು ಹೇಳಿದ್ದೀನಿ ಅಂತ ಅಂದ್ಬಿಟ್ಲು. ಕುಣಿದಾಡಿಬಿಟ್ಟ ಭೀಮ. ಓ, ಭಾರೀ ಧರ್ಮ ಲಾಭ ಆಯಿತು ನನಗೆ ಅಂತ. ಒಂದು ವೈಷ್ಣವ ಕುಟುಂಬವನ್ನು ಉಳಿಸುವಂತಹ ಪ್ರಸಂಗ ಬಂತಲ್ಲ, ಅವನನ್ನು ಕೊಂದು ವೈಷ್ಣವ ಕುಟುಂಬ ಮಾತ್ರ ಅಲ್ಲ, ಇಡೀ ಏಕಚಕ್ರ ನಗರವನ್ನೇ ರಕ್ಷಣೆ ಮಾಡಿದಂಥ ಪುಣ್ಯ ಬರ್ತದೆ ಅಂತ ಹೇಳಿ ಕಣ್ಣೆಲ್ಲ ಅಗಲಾಗಿ ಹೋಯ್ತು. ಯಾವಾಗ ಹೋದೇನು ಅಂತ ತುದಿಗಾಲಿನಲ್ಲಿ ಕಾಯ್ತಾ ಇದ್ದಾನೆ. ಯಾವಾಗ ಹೋಗಬೇಕು ಅವನಿಗೆ ಏಟು ಹಾಕಬೇಕು ಅಂತ. ಅಷ್ಟೊತ್ತಿಗೆ ಭಿಕ್ಷೆ ಬೇಡಿ ಧರ್ಮರಾಜ ಬಂದ. ಭೀಮ ನಿಂತಲ್ಲಿ ನಿಲ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾನೆ. ಈ ಫಸ್ಟ್ ರ್ಯಾಂಕ್ ಒಂದು ಹುಡುಗರು ಇರ್ತಾರೆ ನೋಡಿ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಮನೆಗೆ ಹೋದೆ, ಈ ಮನೆಗೆ ಹೋದೆ, ಆ ರೀತಿ ಚಡಪಡಿಸ್ತಾ ಇದ್ದಾನೆ. ಯಾವಾಗ ಅವನನ್ನು ಕೊಲ್ಲೇನೋ ಹೋಗಿ ಅಂತ. ಧರ್ಮರಾಜ ನೋಡಿ ಕುಂತಿ ಹತ್ತಿರ ಬಂದ. ಭೀಮ ಯಾಕೋ ತುಂಬ ಕುಣಿದು ಕುಪ್ಪಳಿಸ್ತಿದ್ದಾನೆ, ಕಣ್ಣೆಲ್ಲ ಅಗಲಾಗಿದೆ, ಭಾರೀ ಸಂತೋಷದಲ್ಲಿದ್ದಾನೆ, ಏನಿದು ಅಂತ. ಏನಿಲ್ಲ, ಹಿಂಗೆ ನಡೀತು, ಅದಕ್ಕೆ ಭೀಮನ್ನು ಒಪ್ಪಿಸಿದ್ದೀನಿ ಅಂತಂದಾಗ ಧರ್ಮರಾಜ ಕುಂತಿನ ಬೈಲಿಕ್ಕೆ ಶುರು ಮಾಡಿ. ಬುದ್ಧಿ ಇದೆಯೇನಮ್ಮ ನಿನಗೆ? ಅವನ ಬಾಹುಬಲದಿಂದಲೇ ನಾವು ಬದುಕ್ತಾ ಇರೋದು, ಅವನ ಬಾಹುಬಲದಿಂದಲೇ ಮುಂದೆ ನಮಗೆ ರಾಜ್ಯ ಸಿಕ್ಕೀತು ಅಂತನೋ ಆಸೆನೂ ಇಟ್ಟುಕೊಂಡಿದ್ದೀವಿ. ಇಂಥ ನಮ್ಮ ಆಶ್ರಯನನ್ನೇ ನೀನು ತಗೊಂಡು ಹೋಗಿ ಮೃತ್ಯುವಿನ ಬಾಯಿಗೆ ಹಾಕಿದರೆ ನಮ್ಮ ಗತಿ ಏನಾದೀತು ಮುಂದೆ? ಯದ್ಬಾಹುವೀರ್ಯ ಪರಮಾಶ್ರಯತೋ ಹಿ ರಾಜ್ಯಂ ಇಚ್ಛಾಮಯೇವ ನಿಖಿಲಾರಿವಧಂ ಸ್ವಧರ್ಮಂ. ಎಲ್ಲ ಶತ್ರುಗಳ ನಾಶ, ನಮ್ಮ ಧರ್ಮ, ನಮ್ಮ ರಾಜ್ಯ ಎಲ್ಲ ಇವನ ಅಧೀನ. ಸ್ವಯಂ ತ್ವಯಾದ್ಯ ನಿಶಿಚಾರಿ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮಾಶುಕಯೈವ ಬುದ್ಧ್ಯ. ಏನು ಬುದ್ಧಿ ಬಂತು ನಿನಗೆ? ಅವನನ್ನು ತಗೊಂಡು ಹೋಗಿ ರಾಕ್ಷಸನ ಬಾಯಿಗೆ ಹಾಕ್ತಿದೆಯಲ್ಲ ಅಂತಂದಾಗ ಕುಂತಿ ಹೇಳ್ತಾಳೆ, ಯುಧಿಷ್ಠಿರ, ಭೀಮನನ್ನು ಹಡೆದವಳು ನಾನು ಅಂತ. ಭೀಮನನ್ನು ನಾನು ಹಡೆದಿದ್ದೀನಿ. ನನಗೆ ಗೊತ್ತು ಭೀಮನ ಶಕ್ತಿ ಸಾಮರ್ಥ್ಯ ಏನು ಅಂತ ಗೊತ್ತು. ನೀನು ಮೊದಲು ಹುಟ್ಟಿದ್ದಿ, ಇನ್ನೂ ಸಣ್ಣ ಕೂಸು, ನಿನಗೆ ತಿಳುವಳಿಕೆ ಇಲ್ಲ. ಭೀಮ ಹುಟ್ಟಿದಾಗ ಏನಾಯಿತು ಗೊತ್ತೇ? ಭೀಮ ಹುಟ್ಟಿದ್ದಾನೆ, ಒಂದು ಸಲ ಕೈ ಜಾರಿ ಬಿದ್ದ ಕೆಳಗಡೆ ಬಿದ್ದರೆ ಆ ಶತಶೃಂಗ ಅಂತ ಒಂದು ಪರ್ವತದಲ್ಲಿದ್ವಿ ನಾವು. ಅವನು ಬಿದ್ದಾಗ ಆ ಪರ್ವತನೇ ಪುಡಿಯಾಗಿ ಹೋಯಿತು. ಇಲ್ಲಾದರೂ ಉಂಟೆ, ಒಂದು ಕೂಸು ಕೆಳಗೆ ಬಿದ್ದರೆ ನೆಲ ಸೀಳ್ತದ? ಕೂಸು ಕೆಳಗೆ ಬಿದ್ದರೆ. ಭೀಮ ಕೂಸಾಗಿದ್ದಾಗ ನನ್ನ ಕೈಯಿಂದ ಕೆಳಗೆ ಬಿದ್ದರೆ ಆ ಬೆಟ್ಟನೇ ಪುಡಿಯಾಗಿ ಹೋಯಿತು. ಚೂರ್ಣೀಕೃತೋ ಹಿ ಶತಶೃಂಗಗಿರಿ ಪ್ರಸೂತ್ಯಾಂ. ಆದ್ದರಿಂದ ನೀನು ಭೀಮನ ಬಗ್ಗೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು ಅವನು ಕೂಸಾಗಿದ್ದಾಗ ಏನು ಪರಾಕ್ರಮ ಇತ್ತು ಅಂತ. ಏಷ ಸ್ವಯಂ ಹಿ ಮರುದೇವ ನರಾತ್ಮಕೋಭೂತ್. ಸಾಕ್ಷಾತ್ ವಾಯುದೇವರು ಈತ ಅಂತ ಹೇಳ್ತಾಳೆ. ವಾಯು, ಲೋಕರಕ್ಷಕನಾದ ವಾಯುವಿನೇ ಮನುಷ್ಯನಾಗಿ ಹುಟ್ಟಿದ್ದಾನೆ. ಕೋನಾಮಹಂತು ಮಿಮಂ ಆಪ್ತಬಲೋ ಜಗತ್ಸು. ಇಡೀ ಜಗತ್ತಿನಲ್ಲಿ ಇವನನ್ನು ಕೊಲ್ಲುವವರು ಯಾರು? ಯಾರಿಗೆ ಸಾಧ್ಯ ಇದೆ? ಅದರಿಂದ ನೀನೇನು ಚಿಂತೆ ಮಾಡಬೇಡ, ಮಾರನೇ ದಿವಸ ಭೀಮ ಹೋಗಲಿ ಅಂತ ಅಷ್ಟು ಹೇಳಿದ್ದು. ಆಯಿತು ಅಂತ ಹೇಳಿ ವ್ಯವಸ್ಥೆ ಆಗಿದೆ. ಪರೇ ದುರ್ಭೀಮೋ ಜಗಾಮ ಶಕಟೇನ ಕೃತೋರು ಭೋಗ. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಭೀಮ ಹೊರಟ. ಒಂದು ಎತ್ತಿನ ಬಂಡಿ ತುಂಬ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ತುಂಬಿಸ್ಕೊಂಡು ಹೋದ. ಆ ಬಕ ಒಂದು ಕಾಡಿನಲ್ಲಿದ್ದ, ಆ ಬಕವನಕ್ಕೆ ಹೋದ. ದೊಡ್ಡ ರಾಶಿ, ಪರ್ವತದಂಥ ಅನ್ನ ರಾಶಿ, ಅದೆಲ್ಲ ತಾನೇ ತಿನ್ಲಿಕ್ಕೆ ಶುರು ಮಾಡಿದ. ಅವನು ಮುಟ್ಟಿದರೆ ಮತ್ತೆ ತಿನ್ಲಿಕ್ಕೆ ಆಗಲ್ಲ, ಮೈಲಿಗೆ ಆಗ್ತದೆ ಅಂತ ಹೇಳಿ ಅವನು ಮುಟ್ಟೋದಕ್ಕಿಂತ ಮುಂಚೆ ತಾನೇ ತಿಂತಾ ಇದ್ದಾನೆ. ಅದನ್ನು ನೋಡಿ ಬಕಾಸುರ ಓಡಿ ಬಂದ. ದೊಡ್ಡ ಒಂದು ಮರನೇ ಕಿತ್ತಿ ಎಸ್ನಂತೆ ಇವನ ಮೇಲೆ. ಭೀಮ ಅವನ ಕಡೆನೂ ನೋಡಲಿಲ್ಲ. ಆ ಮರ ಬೀಳ್ತದೆ ಅಂತ ಗೊತ್ತಾದಾಗ ಮುಖ ತಿರುಗಿಸಿ ಎಡಗೈಯಿಂದ ಅಡ್ಡ ಹಿಡ್ದ, ಎಡಗೈಗೆ ತಾಗಿ ಮರ ಕೆಳಗೆ ಬಿತ್ತಷ್ಟೇ. ಬರೀ ಎಡಗೈಯಿಂದ, ಅಂಗೈಯಿಂದ ಅವನ ಎಸ್ತ ಮರಗಳನ್ನೆಲ್ಲ ತಡಿತಾ ಇದ್ನಂತೆ, ಬಿಸಾಡಿದ ಮರಗಳನ್ನೆಲ್ಲ. ವಾಮೇನ ಮಾರುತಿರಪೋಹ್ಯ ತದಾ ಪ್ರಹಾರಾನ್ ಹಸ್ತೇನ ಭೋಜ್ಯಮಖಿಲಂ
ಸಹ ಭಕ್ಷ್ಯ ಮಾದತ್, ಭಕ್ಷ್ಯ ಭೋಜ್ಯಗಳ ಜೊತೆಗೆ ಎಲ್ಲ ಅನ್ನ ತಿಂದ, ನೀರು ಕುಡ್ದ. ಅವನನ್ನು ನೋಡಿಲ್ಲ, ಆ ಕಡೆ ನೋಡದೇನೆ. ಎಂಥ ಧೈರ್ಯ ಅವನ ಕಡೆ ನೋಡಿ, ಏನು ಮಾಡ್ತಾನೆಂತೂ ಕೂಡ ನೋಡಲಿಲ್ಲ. ಆ ರೀತಿ ಬರೀ ಎಡಗೈಯನ್ನು ಅಡ್ಡ ಹಿಡಿದು ಅಷ್ಟು ತಿಂದು ನೀರು ಕುಡಿದು ಆಚಮನ ಮಾಡಿ ಆಮೇಲೆ ಯುದ್ಧಕ್ಕೆ ಶುರು ಮಾಡಿದ. ಅಲ್ಲಿ ತನಕ ಏನೂ ಹೋಗಲಿಲ್ಲ. ಇಬ್ಬರಿಗೂ ಕೂಡ ಯುದ್ಧ ಆಯಿತು. ಎಲ್ಲರೂ ಆ ಗಲಾಟೆ ನೋಡಲಿಕ್ಕೆ ಏಕಚಕ್ರ ನಗರದವರೆಲ್ಲ ಮರ ಏರಿ ನೋಡ್ತಾ ಇದ್ದಾರಂತೆ. ಇವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣ ವೇಷದಲ್ಲಿದ್ದಾನೆ, ಬಕನೇ ಬ್ರಾಹ್ಮಣ ವೇಷದಲ್ಲಿದ್ದಾನೇನೋ, ಇನ್ನೊಂದು ರೂಪ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಜನರಿಗೆಲ್ಲ ಕುತೂಹಲ. ಆಮೇಲೆ ಸೋಲಿಸಿ ಅವನ್ನ ಕೆಳಗೆ ಹಾಕಿ ಪಾದದ ಮೇಲೆ ತನ್ನ ಪಾದ ಊರಿ ಕೈಯಿಂದ ಅವನ ಇನ್ನೊಂದು ಕಾಲನ್ನು ಎಳೆದು 2 ಭಾಗ ಮಾಡಿದ. ಬಿದಿರು ಸೀಳಿದಂತೆ ಸೀಳಿ ಹಾಕಿಬಿಟ್ಟು ಆಮೇಲೆ ಬಕಾಸುರ ಸೀದಾ ಅಂಧಂತಮಸ್ಸಿಗೆ ಹೋಗಿ ಬಿದ್ದಿದ್ದಾನೆ. ಅಂಧಂತಮಸ್ಸಿಗೆ ಬಿದ್ದ. ಸಾಧಾರಣ ಅಲ್ಲ ಬಕ. ಹಿಂದೆ ಜರಾಸಂಧನಿಗೂ ಬಗ್ಗಿದ್ದಿಲ್ಲ, ನರಕಾಸುರನಿಗೂ ಬಗ್ಗಿದ್ದಿಲ್ಲ, ಭರತ ಚಕ್ರವರ್ತಿಗೂ ಬಗ್ಗಿದ್ದಿಲ್ಲ. ಅಂಥವನು. ಅವರೆಲ್ಲ ಭಾರಿ ಘಟನೆಗಳು. ಜರಾಸಂಧ, ನರಕಾಸುರ, ಯಾರಿಗೂ ಇವನನ್ನು ಏನೋ ಮಾಡ್ಲಿಕ್ಕಾಗಿದ್ದಿಲ್ಲ. ಅಂಥ ಅಕ್ಷಯ ಬಲ. ಭರತನಿಗೂ ಬಗ್ಗಿದ್ದಿಲ್ಲ. ಭೀಮ ಅನಾಯಾಸವಾಗಿ ಅವನ ಶರೀರವನ್ನು 2 ಭಾಗ ಮಾಡಿ ಸೀಳಿ ಅದನ್ನು ತಂದು ಏಕಚಕ್ರ ನಗರದ ಮಹಾದ್ವಾರದಲ್ಲಿ ನಿಲ್ಲಿಸಿಬಿಟ್ಟ. ಆ ಕಂಬಕ್ಕೆ ನಿಲ್ಲಿಸಿದಂತೆ 2 ಜೋಡಿಸಿ ನಿಲ್ಲಿಸಿದ್ದಾನೆ. ದೃಷ್ಟ್ವೈವ ರಾಕ್ಷಸ ಶರೀರ ಮುರುಪ್ರಭೀತಾ ಜ್ಞಾತ್ವೈವ ಹೇತುಭಿರತ ಕ್ರಮಶೋ ಮೃತಂಚ ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುತುಷುಶ್ಚ ತಸ್ಮೈ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಪಂಚಪಾಂಡವರಿಲ್ಲಿದ್ದಾರೆ, ಭೀಮ ಇದ್ದಾನೆ, ಅವನು ಕೊಂದದ್ದು ಅಂತ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಯಾರೋ ತಾಯಿ 5 ಜನ ಮಕ್ಕಳು ಆ ಬ್ರಾಹ್ಮಣರ ಮನೆಯಲ್ಲಿ ಬಂದು ಬಾಡಿಗೆಗಿದ್ದಂಗೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ, ಗೊತ್ತಿದ್ದವರು. ಕೆಲವರಿಗೆ ಅಲ್ಲಿರೋದು ಗೊತ್ತಿಲ್ಲ. ಆದರೆ ಮರುದಿವಸ ಬೆಳಗ್ಗೆದ್ದು ಬಂದು ನೋಡ್ತಾರೆ, ಬಾಗಿಲ ಹತ್ರ ಬಕಾಸುರ ನಿಂತಿದ್ದಾನೆ. ಮಹಾದ್ವಾರದ ಹತ್ರ ಕಂಬಕ್ಕೆ ಹೊರಕೊಂಡು ನಿಂತಿದ್ದಾನೆ. ಹಂಗೆ ನಿಲ್ಲಿಸಿದಂತೆ ಭೀಮ. ಎಲ್ರಿಗೂ ಹೆದರಿಕೆ. ಬಕಾಸುರ ಬಂದು ಇಲ್ಲಿ ನಿಂತು ಬಿಟ್ಟಿದ್ದಾನೆ, ಹೋದವ್ರನ್ನೆಲ್ಲ ತಿಂದು ಹಾಕ್ತಾನೋ ಏನೋ ಅಂತ ಭಯ. ಆಮೇಲೆ ಏನೇನೋ ಉಪಾಯ ಮಾಡಿ ಅದು ಬಕಾಸುರ ಅಲ್ಲ, ಅವನ ಹೆಣ ಅಂತ ತೀರ್ಮಾನ ಮಾಡಿಕೊಂಡ್ರು. ಬಹಳ ಕಷ್ಟಪಟ್ಟು ತೀರ್ಮಾನ ಮಾಡಿಕೊಂಡ್ರು. ಹತ್ತಿರ ಬರಲಿಕ್ಕೆ ಹೆದರಿಕೆ. ಇದ್ದದ್ದರಲ್ಲಿ ಧೈರ್ಯವಂತರು ಅಂತಿದ್ದವ್ರೆಲ್ಲ ಬಂದು ಕಲ್ಲು ಬಿಸಾಡೋದು, ಏನೇನೋ ಮಾಡಿ ಅಂತೂ ಇಂತೂ ಸತ್ತಿದ್ದಾನೆ ಅಂತ ತೀರ್ಮಾನ ಮಾಡಿಕೊಂಡ್ರು. ಕೆಲವು ಸಲ ಪಟಾಕಿ ಬಿಡ್ತಿರ್ತಾರೆ ಹುಡುಗರು, ಬೆಂಕಿ ಇದೆಯೋ ಇಲ್ಲೋ ಅಂತ ಗೊತ್ತಿರೋದಿಲ್ಲ. ಹತ್ತಿರ ಹೋದರೆ ಡಮ್ ಅಂದ್ರೆ ಏನು ಮಾಡೋದು? ದೂರ ನಿಂತ್ಕೊಂಡು ಕೆಲ್ಲಷ್ಟು ಏನೋ ಮಾಡಿ ಅಂತೂ ಅದರಲ್ಲಿ ಏನಿಲ್ಲ, ಟುಸ್ ಅಂತ ಗೊತ್ತಾದ ಮೇಲೆ ಹೋಗ್ತಾರೆ. ಹಾಗೆ ಬಕಾಸುರನ ಶರೀರವನ್ನ ಇದು ಶವ ಅಂತ ತೀರ್ಮಾನ ಮಾಡಲಿಕ್ಕೆ ಬಹಳ ಹೊತ್ತು ಹಿಡಿತಂತೆ. ಕ್ರಮಶಃ ಅಂತಾರೆ. ಕ್ರಮಶೋ ಮೃತಂಚ ಜ್ಞಾತ್ವೈವ ಹೇತುಭಿರತ ಕ್ರಮಶೋ ಮೃತಂಚ. ಏನೇನೋ ಮಾಡಿ ಅಂತೂ ಕ್ರಮವಾಗಿ ಗೊತ್ತಾಯ್ತು ಇವನು ಸತ್ತಿದ್ದಾನೆ ಅಂತ ಗೊತ್ತಾಯ್ತು. ಯಾರು ಕೊಂದದ್ದು ಏನು ಅಂತಂದಾಗ ಆ ಬ್ರಾಹ್ಮಣನೇ ಬಂದು ಹೇಳ್ತಾನೆ, ನಮ್ಮ ಮನೆಯಲ್ಲಿ ಹೇಳ್ಕೊಂಡಿದ್ರು, ಅದರಲ್ಲಿ ಭೀಮ ಕೊಂದದ್ದು ಅಂತ ಗೊತ್ತಾಯಿತು. ಬಹಳ ಸಂತೋಷಪಟ್ಟರು ಭೀಮನ ಮೇಲೆ. ಎಲ್ಲರೂ ಬೇಕಾದಷ್ಟು ಸಂಪತ್ತು, ಭಕ್ಷ್ಯ ಭೋಜ್ಯ ಎಲ್ಲ ಕೂಡಿಸಿ ಭೀಮನಿಗೆ ಕೊಟ್ರಂತೆ. ಭೀಮ, ಇದೇನು ಬೇಡ, ನನಗೆ ಬೇಡ, ನಾನ್ಯಾಕೆ ತಗೊಳ್ಳಿ, ಈ ಊರಿನ ನರಸಿಂಹದೇವರಿಗೆ ಇದೆಲ್ಲ ವಿನಿಯೋಗ ಆಗಲಿ ಅಂತ ಅವರು ಕೊಟ್ಟ ಕಾಣಿಕೆಯ ಇದನ್ನೆಲ್ಲ ನರಸಿಂಹದೇವರಿಗೆ ಅಂತ ಮೀಸಲಾಗಿಟ್ಟು ಬಂದ. ಅಂಥ ನಿಸ್ಪೃಹ, ಏನೂ ತಗೊಳ್ಳಿಲ್ಲ. ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ. ಅಲ್ಲಿಂದ ಹೊರಟು ಅಲ್ಲಿ ಮನೆಗೆ ಬಂದು ಅಷ್ಟೊತ್ತಿಗೆ ವೇದವ್ಯಾಸ ದೇವರು ಬಂದಿದ್ದಾರೆ. ಆ ಕಾಲಕ್ರಮೇಣ ಬರ್ತೇನೆ ಅಂತ ಹೇಳಿದವರು ಬಂದು ಹೇಳ್ತಿದ್ದಾರೆ, ಪಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರ ಘೋಷಣೆ ಆಗಿದೆ, ನೀವೆಲ್ಲ ಅಲ್ಲಿ ಹೋಗ್ರಿ ಅಂತ ವ್ಯಾಸರು ಬಂದು ಹೇಳಿದರು. ಯಥಾ ಪ್ರಕಾರ ಯಾಕೆ ಏಕಚಕ್ರನ ನಗರದಿಂದ ಅಲ್ಲಿ ಅರಿಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದವರು ವ್ಯಾಸರು ಹೇಳಿದಂಗೆ ನಡ್ಕೋತಾ ಇದ್ದಾರೆ. ಅಲ್ಲಿ ಹೋಗ್ರಿ ಅಂದಾಗ ಅಲ್ಲಿ ಹೋದರು. ಎಲ್ಲ ಕಥೆ ಹೇಳಿದರು. ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯ. ಯಾರು ದ್ರೌಪದಿ, ಹೇಗೆ ಹುಟ್ಟಿದ್ಲು ಅವಳು? ಅಗ್ನಿಕುಂಡ, ಆ ಯಜ್ಞ ಮಾಡುವ ಸ್ಥಳದಿಂದ ಹುಟ್ಟಿದಂಥವಳು, ಪವಿತ್ರವಾದ ಜಾಗದಿಂದ. ಗರ್ಭವಾಸ ಮಾಡಿ ಯೋನಿಜ ಕನ್ಯೆ ಅಲ್ಲ ಅವಳು, ಗರ್ಭವಾಸ ಮಾಡಿ ಹುಟ್ಟಿದಂಥವಳಲ್ಲ. ಹೀಗೆಲ್ಲ ದ್ರೌಪದಿಯ ಮಹತ್ವವನ್ನು ಹೇಳಿ, ಅಂತಹ ದ್ರೌಪದಿಗೆ ಸ್ವಯಂವರ ಏರ್ಪಾಡಾಗಿದೆ ಹೋಗ್ರಿ ಅಂತ ಕೊಟ್ಟು ಕಳಿಸಿದರು.
ಪಂಚಪಾಂಡವರು ಬ್ರಾಹ್ಮಣ ವೇಷದಲ್ಲೇ ಇದ್ದರು. ದುರ್ಯೋಧನಾದಿಗಳಿಗೆ ಗುರ್ತು ಸಿಗಬಾರದು ಅಂತ ಬ್ರಾಹ್ಮಣ ವೇಷದಲ್ಲಿದ್ದವರು ಹಾಗೆ ಹೋದರು. ಅನೇಕರು ಪರಿಚಿತರಾಗಿದ್ದವರು ಅವರೆಲ್ಲ ಕೇಳಿದ್ರಂತೆ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ತಿದ್ದಾರೆ. ಊರು ಬಿಟ್ಟು ಹೊರಟಾಗ ಯಾವ ಕಡೆ? ಪಂಚಾಲ ದೇಶಕ್ಕೆ ಹೋಗ್ತಿದ್ದೀವಿ, ದ್ರೌಪದಿ ಸ್ವಯಂವರ ಅಲ್ಲಿ ಹೊರಟಿದ್ದೀವಿ ಅಂದ್ರಂತೆ. ಹೋಗಿ ಪರವಾಗಿಲ್ಲ, ಪಂಚಾಲ ದೇಶದ ರಾಜ ದ್ರುಪದ ರಾಜ ಒಳ್ಳೆ ಊಟದ ವ್ಯವಸ್ಥೆ ಮಾಡಿರ್ತಾನೆ ಬ್ರಾಹ್ಮಣರಿಗೆಲ್ಲ ಅಂದ್ರಂತೆ. ಇವರು ಊಟಕ್ಕೆ ಹೋಗ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಭುಜಿರ್ಭವತಿ ಇತಿ ಚೋಚುಹು, ಒಳ್ಳೆ ಊಟ ಹಾಕ್ತಾನೆ, ಬಹಳ ಉದಾರಿ ಇದ್ದಾನೆ, ದಕ್ಷಿಣೆ ದಾನ ಎಲ್ಲ ಚೆನ್ನಾಗಿ ಬರ್ತದೆ. ಯಾತೇತ್ಯಚೋದಯ ದಥಾಪ್ಯಪರೇ ದ್ವಿಜಾಗ್ರಾಸ್ತಾನ್ ಬ್ರಾಹ್ಮಣ ಇತಿ ಭುಜಿರ್ಭವಿತೆ ಇತಿ ಚೋಚುಹು. ಇವರು ಬ್ರಾಹ್ಮಣರು ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಒಳ್ಳೆ ಊಟ ಇರ್ತದೆ, ಹೋಗಿ ಬರ್ರಿ ಅಂತ ಕಳಿಸಿದ್ರಂತೆ. ಅಲ್ಲಿ ಇದು ಪಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರ ಘೋಷಣೆ ಆಗಿದೆ. ಯಾಕೆ ಸ್ವಯಂವರ ಘೋಷಣೆ ಮಾಡಿದೆ ಆ ದ್ರುಪದ ರಾಜ? ದ್ರುಪದ ರಾಜನಿಗೆ ಇಬ್ಬರು ಮಕ್ಕಳು, ದೃಷ್ಟದ್ಯುಮ್ನ, ದ್ರೌಪದಿ. ಆ ಇಬ್ಬರು ಹುಟ್ಟುವಾಗ ಇವನಿಗೆ ಸಂಕಲ್ಪ ಏನಿತ್ತು? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಂದು ಹೆಣ್ಣು ಬೇಕು. ದ್ರೋಣಾಚಾರ್ಯರು ಅವಮಾನ ಮಾಡಿದ್ದಾರೆ ನನ್ನನ್ನ, ಅವರನ್ನು ಕೊಲ್ಲಲಿಕ್ಕೆ ಒಂದು ಗಂಡು ಬೇಕು. ಹೀಗೆ ದ್ರೋಣಾಚಾರ್ಯನ ಕೊಲ್ಲಲಿಕ್ಕೆ ಒಂದು ಗಂಡು, ಅರ್ಜುನನ್ನ ಅಳಿಯನ್ನ ಮಾಡಿಕೊಳ್ಳಿಕ್ಕೆ ಒಂದು ಹೆಣ್ಣು ಬೇಕು ಅಂತಲೇ ಅವನು ಯಾಜೋಪಯಾಜರಿಂದ ಯಜ್ಞ ಮಾಡಿಸಿದ. ಆಗ ಹುಟ್ಟಿದವರು ಅವರಿಬ್ರು. ಅರ್ಜುನನ್ ಕೊಟ್ಟು ಮದುವೆ ಮಾಡಲಿಕ್ಕೆ ಅಂತಲೇ ಅವಳನ್ನು ಹುಟ್ಟಿಸಿದ ಮೇಲೆ ನೇರವಾಗಿ ಹೋಗಿ ಅರ್ಜುನನ್ನು ಕೊಟ್ಟು ಮದುವೆ ಮಾಡಬೇಕು. ಸ್ವಯಂವರ ಘೋಷಣೆ ಮಾಡಿದರೆ ಯಾರಾದರೂ ಬಂದು ಗೆದ್ದರೆ ಏನು ಮಾಡೋದು? ಇಂಥವ್ರಿಗೋಸ್ಕರ ಅಂತ ತೀರ್ಮಾನ ಮಾಡಿದ ಮೇಲೆ ಅಲ್ಲೇ ಹೋಗಬೇಕು, ಕೊಡಬೇಕು. ಸ್ವಯಂವರ ಘೋಷಣೆ ಮಾಡಿಬಿಟ್ರೆ ಯಾರು ಬೇಕಾದ್ರೆ ಗೆಲ್ಬಹುದು. ಇದು ಯಾಕೆ ದ್ರುಪದ ರಾಜ ಸ್ವಯಂವರ ಘೋಷಣೆ ಮಾಡಿದ ಅಂತ ಸಂಶಯ ಬರ್ತದೆ. ಪೂರ್ವಂ ಹಿ ಪಾರ್ಷತ ಇಮಾನ್ ಜತು ದೇಹ ದಗ್ಧಾನ್ ಶ್ರುತ್ವಾತಿ ದುಃಖಿತ ಮನಃ ಪುನರೇವ ಮಂತ್ರಃ ಯಾಜೋಪಯಾಜ ಮುಖ ನಿಸೃತ ಏವ ಮೇಷ ನಾಸತ್ಯತಾರ್ಹ ಇತಿ ಜೀವನ ಮೇಷು ಮೇನೆ. ಹೌದು, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಅಂತಲೇ ಪಡೆದಿದ್ದ. ಆದರೆ ವಾರಣಾವತದಲ್ಲಿ ಸುಟ್ಟು ಹೋಗಿದ್ದಾರೆ ಅನ್ನೋದು ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದು ದ್ರುಪದ ರಾಜನಿಗೂ ಗೊತ್ತಿತ್ತು. ಪಂಚಪಾಂಡವರು ಅರಿಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತ ಸುದ್ದಿ ಬಂದಿತ್ತು. ಆಗ ಬಹಳ ದುಃಖಪಟ್ಟ, ಅಯ್ಯೋ ಪಂಚಪಾಂಡವರು ಸುಟ್ಟು ಹೋದ್ರು, ನಾನು ಮಗಳನ್ನ ಪಡೆದದ್ದೇ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ, ಅವನು ಸತ್ತೋದ್ನಲ್ಲ ಅಂತ ಸ್ವಲ್ಪ ದುಃಖಪಟ್ಟ ದ್ರುಪದ ರಾಜ. ಆಮೇಲೆ ವಿಚಾರ ಮಾಡಿದ, ಸತ್ತಿರ್ಲಿಕ್ಕಿಲ್ಲ ಅವರು. ಯಾಕೆ ಅಂದರೆ, ನಾನು ಸಂಕಲ್ಪ ಮಾಡುವಾಗ ಯಾಜೋಪಯಾಜರಿಗೆ ಏನು ಹೇಳಿದ್ದೆ? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಂದು ಹೆಣ್ಣು ಬೇಕು ಅಂತ. ಅದೇ ರೀತಿ ಸಂಕಲ್ಪ ಮಾಡಿ ಮಂತ್ರೋಚ್ಚಾರಣೆ ಮಾಡಿ ಹೋಮ ಮಾಡಿದ್ದಾರೆ. ಸರಿಯಾಗಿ ಮಂತ್ರ ಹೇಳಿದರೆ ಅದು ಎಂದೂ ವಿಫಲ ಆಗೋದಿಲ್ಲ. ಯಾಜೋಪಯಾಜರು ಅಂಥ ಪುರೋಹಿತರು, ಚೆನ್ನಾಗಿ ಮಂತ್ರ ಉಚ್ಚಾರಣೆ ಮಾಡಿ ಹೋಮ ಮಾಡಿದ್ದಾರೆ. ಆದ್ದರಿಂದ ಪಾಂಡವರು ಸತ್ತಿರ್ಲಿಕ್ಕಿಲ್ಲ. ಯಾಕೆ? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಂಕಲ್ಪ ಇದ್ಮೇಲೆ ಆಗಲೇಬೇಕಲ್ಲ ಮದುವೆ. ಅವರು ಸತ್ತಿಲ್ಲ, ಹಾಗಾದ್ರೆ ಪಾಂಡವರು ಸತ್ತಿಲ್ಲ. ಅದು ಅವನೊಬ್ಬ ಊಹೆ ಮಾಡಿದ. ಹಾಗಾದ್ರೆ ಅವ್ರನ್ನ ಪತ್ತೆ ಹಚ್ಚಬೇಕು. ಹೇಗೆ ಪತ್ತೆ ಹಚ್ಚೋದು? ದ್ರೌಪದಿ ಸ್ವಯಂವರ ಘೋಷಣೆ ಮಾಡಿದರೆ ಮಹಾಪರಾಕ್ರಮಿಗಳಾದ ಅವರು ಯಾವ ವೇಷದಲ್ಲಿದ್ದರೂ ಬಂದೇ ಬರ್ತಾರೆ ಅಂತ ಹೇಳಿ ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಜೀವನ ಮೇಷು ಮೇನೆ, ಅವರು ಬದುಕಿದ್ದಾರೆ. ಎತ್ತರ ಕ್ವಚಿತ್ ಪ್ರತಿವಸಂತೆ ನಿಲೀನ ರೂಪಾಹ, ಏನೋ ಮಾರು ವೇಷದಿಂದ ವೇಷಾಂತರದಿಂದ ಎಲ್ಲೋ ಅಡಕೊಂಡಿದ್ದಾರೆ. ಆದ್ದರಿಂದ ಅರ್ಜುನ ಬರಬೇಕು ಅನ್ನೋ ದೃಷ್ಟಿಯಿಂದ ಚಕ್ರೆ ಸ್ವಯಂವರ ವಿಘೋಷಣ ಮಾಶು ರಾಜಸ್ ಅನ್ನೈರಧಾರ್ಯ ಧನು ಈಶವರಾಚ್ಯ ಚಕ್ರೆ. ಮತ್ತು ಆ ಸ್ವಯಂವರ ಘೋಷಣೆ ಮಾಡಿದ. ಅಲ್ಲೊಂದು ಬಿಲ್ಲು ಇಟ್ಟಿದ್ದ, ಕಿಂಧುರ ಅಂತ ಅದಕ್ಕೆ ಹೆಸರು. ಎಂಥ ಬಿಲ್ಲು ಅಂದರೆ, ಬೇರೆ ಬಿಲ್ಲುಗಳಿಗೆಲ್ಲ ಹಗ್ಗ ಇರ್ತದಲ್ಲ, ಈ ಕಿಂಧುರ ಬಿಲ್ಲಿಗೆ ತಂತಿ, ಕಬ್ಬಿಣದ ತಂತಿ ಬಗ್ಗಿಸಿ, ಬಿಲ್ಲು ಬಗ್ಗಿಸಿ ಆ ತಂತಿಯನ್ನು ಇನ್ನೊಂದು ತುದಿಗೆ ಬಿಗಿದು ಗಂಟು ಹಾಕಿ ಕಟ್ಟಬೇಕು, ಕಬ್ಬಿಣದ ತಂತಿ. ಆಮೇಲೆ 5 ಬಾಣ, ಆ ಬಾಣ ಪ್ರಯೋಗ ಮಾಡಿ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಇದು ಸ್ವಯಂವರ ಏರ್ಪಾటు ಮಾಡಿದ್ದು. ಆ ಬಿಲ್ ಎಂಥ ಬಿಲ್ಲಿಟ್ಟಿದ್ದಾನೆ ಅಂತಂದರೆ, ಕಿಂಧುರ ಬಿಲ್ಲು, ಅದು ರುದ್ರದೇವರು ವರ ಕೊಟ್ಟಿದ್ರಂತೆ, ಯಾರಿಗೂ ಇದನ್ನು ಅಲ್ಲಾಡಿಸಲಿಕ್ಕೂ ಆಗೋದಿಲ್ಲ. ಅಂಥ ಬಿಲ್ಲನ್ನು ಅಲ್ಲಿ ಪಣವಾಗಿ ಇಟ್ಟಿದ್ದಾನೆ. ಅರ್ಜುನ ಮಾತ್ರ ಆಗಬಹುದು, ಅರ್ಜುನ ಬಿಟ್ಟು ಇನ್ಯಾರಿಗೂ ಸಾಧ್ಯ ಇಲ್ಲ. ಅಂಥ ಬಿಲ್ಲನ್ನು ತಂದಿಟ್ಟಿದ್ದಾನೆ. ಅದರಿಂದ ಬಂದರೆ ಅರ್ಜುನ ಬಂದೇ ಬರ್ತಾನೆ, ಅರ್ಜುನನ್ನು ಕಂಡುಹಿಡಿಬೇಕು. ಈ ದೃಷ್ಟಿಯಿಂದ
ಆ ಸ್ವಯಂವರ ಘೋಷಣೆ ಆಗಿತ್ತು. ಈ ಕಡೆ ಕೃಷ್ಣ ಇವರೆಲ್ಲ ಬಂದರಂತೆ. ಅವರು ಕೂಡ ಮಹೋತ್ಸವ ಸ್ವಯಂವರ ಉತ್ಸವ ನೋಡೋಣ ಅಂತ ಅವರು ಕೂಡ ಬಂದಿದ್ದಾರೆ. ಇಲ್ಲಿಂದ ಏಕಚಕ್ರ ನಗರದಿಂದ ಪಾಂಡವರು ಕೂಡ ಸ್ವಯಂವರಕ್ಕೆ ಅಂತ ಹೊರಟರು. ರುದ್ರದೇವರವರ ಇದ್ದಂಥ ರಾಕ್ಷಸ ಬಕಾಸುರ, ಅವನನ್ನು ಕೊಂದು ಹುಲ್ಲು ಕಡ್ಡಿಗೆ ಸಮಾನ ಮಾಡಿ ಕೊಂದು ಬಿಟ್ಟ ಭೀಮ. ಆಮೇಲೆ ಸ್ವಲ್ಪ ದಿವಸ ಅಲ್ಲಿದ್ದು ವ್ಯಾಸರ ಮಾತಿನಂತೆ ಎಲ್ಲರನ್ನು ಕರ್ಕೊಂಡು ಹೊರಟಿದ್ದಾರೆ. ದಾರಿ ಉದ್ದಕ್ಕೂ ಎಲ್ಲರೂ ಕೂಡ ಹೇಳೋದು, ಮಾಂಗಲ್ಯಮೇತದುತುಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮಭೋಜನ ಮಾತ್ರ ಸಿದ್ಧೇತ್. ಎಲ್ಲರೂ ಹೇಳೋದು ಅದೇನೆ, ಒಳ್ಳೆ ಊಟ ಆಗ್ತಿದೆ, ಹೋಗಿ ಬರ್ರಿ ಅಂತ ದಾರಿ ಉದ್ದಕ್ಕೆ ಇವ್ರನ್ನ ಅದೇ ರೀತಿಯೇ ಕಳಿಸ್ತಿದ್ರು. 6 ಜನ ಹೊರಟಿದ್ದಾರೆ. ಪಂಚಪಾಂಡವರು ಕುಂತಿ, ಷಣ್ಣಾಂಚ ಮಧ್ಯಗ ಮುದೀರ್ಣ ಭುಜಂ ವಿಶಾಲ ಭಕ್ಷಸ್ಥಲಂ ಬಹುಲ ಪೌರುಷ ಲಕ್ಷಣಂಚ ದೃಷ್ಟ್ವೈವ ಮಾರುತಿಮಸಾ ಉಪಲಪ್ಸ್ಯತಿ ಇಹ ಕೃಷ್ಣಾಮಿತಿ ಸ್ಮ ಚ ವಚ ಪ್ರವದಂತೆ ವಿಪ್ರಾಹ. ಕೆಲವರು ಮಾತ್ರ ಮಾತಾಡ್ಕೊಂಡ್ರಂತೆ. 6 ಜನ ಹೋಗ್ತಿದ್ದಾರೆ. ಮಧ್ಯದಲ್ಲಿದ್ದಾನಲ್ಲ, ವಿಶಾಲವಾದ ಎದೆ, ಮಹಾಪೌರುಷ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ, ನೀಳವಾದ ಬಾಹು, ಅವನೇ ಬಹುಶಃ ದ್ರೌಪದಿಯನ್ನು ಗೆಲ್ಲಬಹುದು ಅಂತ ಕೆಲವರು ಅಂದ್ಕೊಂಡ್ರಂತೆ. ರಾತ್ರಿ ಹಗಲು ಸಂಚಾರ ಮಾಡಿಕೊಂಡು ಬಂದಿದ್ದಾರೆ ಪಂಚಾಲ ದೇಶಕ್ಕೋಸ್ಕರ, ಪಂಚಾಲ ದೇಶಕ್ಕೆ ಹೋಗಬೇಕು ಅಂತ. ದಾರಿಯಲ್ಲಿ ಗಂಗಾ ನದಿ ಬೇರೆ ಇದೆ. ಏಕಚಕ್ರ ನಗರದಿಂದ ಪಂಚಾಲ ದೇಶಕ್ಕೆ ಬರಬೇಕಾದ್ರೆ ದಾರಿಯಲ್ಲಿ ಗಂಗಾ ನದಿ ದಾಟಬೇಕು. ರಾತ್ರಿ ಹಗಲು ಪ್ರಯಾಣ ಮಾಡ್ತಿದ್ರು. ರಾತ್ರಿನೇ ಬಂದರು ಗಂಗಾ ನದಿ ದಾಟೋಣ ಅಂತ. ಗಂಗಾ ನದಿ ದಾಟಲಿಕ್ಕೆ ಬಂದಾಗ ಅದು ಹೋಗುವ ಕ್ರಮ ಹೇಗಿತ್ತು ಅಂತಂದ್ರೆ, ಸರ್ವಾಂಶ ರಕ್ಷಿತ ಮಗಾದಿಹ ಪೃಷ್ಠತಸ್ತು ಭೀಮ. ಭೀಮ ಹಿಂಬದಿಯಲ್ಲಿದ್ದ, ಮುಂದೆ ಅರ್ಜುನ, ಮಧ್ಯದಲ್ಲಿ ಉಳಿದವರು. 6 ಜನರ ಪೈಕಿ, 6 ಜನರ ಮಧ್ಯದಲ್ಲಿ ಅಂದರೆ 6 ಜನರ ಪೈಕಿ ಭೀಮ ಗೆಲ್ತಾನೆ ಅಂತ ಎಲ್ಲರೂ ಅಂದ್ಕೊಂಡದ್ದು. ಭೀಮ ಹಿಂದಿರ್ತಿದ್ದ. ಯಾಕೆ, ಯಾರಾದರೂ ಹಿಂದ್ಗಡೆಯಿಂದ ಶತ್ರುಗಳು ಬಂದರೆ ಅದರಿಂದ ರಕ್ಷಣೆ ಮಾಡಲಿಕ್ಕೆ ಅಂತ ಎಲ್ಲರ ಹಿಂದೆ ಭೀಮ, ಮುಂದೆ ಅರ್ಜುನ. ಮುಂದೆ ಶತ್ರುಗಳು ಬಂದರೆ ಅರ್ಜುನ, ಹಿಂದಿನ ಶತ್ರುಗಳು ಬಂದರೆ ಭೀಮ, ಮಧ್ಯದಲ್ಲಿ ಎಲ್ಲರು. ಹೀಗೆ ಹೋಗ್ತಾ ಇರುವಾಗ ಅರ್ಜುನ ಗಂಗಾ ನದಿಗೆ ಇಳಿದ. ಅಲ್ಲಿ ಒಬ್ಬ ಚಿತ್ರರಥ ಅನ್ನುವ ಗಂಧರ್ವರಾಜ ಇದ್ದ. ಅರ್ಧರಾತ್ರಿ ಸಮಯದಲ್ಲಿ ಆ ಗಂಧರ್ವ ಜಲಕ್ರೀಡೆಗೆ ಬಂದಿದ್ದಾನಲ್ಲಿ ಗಂಗಾ ನದಿಗೆ. ಇವರು ನುಗ್ಗುವಾಗ, ಇವರು ಗಂಗಾ ನದಿಗೆ ಇಳಿದು ದಾಟ್ಲಿಕ್ಕೆ ಬರುವಾಗ ಆ ಚಿತ್ರರಥ ಅನ್ನೋ ಗಂಧರ್ವ ಅಡ್ಡ ಬಂದ. ನಾನು ಸ್ತ್ರೀಯರ ಜೊತೆಗೆ ಇಲ್ಲಿ ವಿಹಾರ ಮಾಡ್ತಾ ಇದ್ದೇನೆ, ಅದು ಹೇಳಲಿಲ್ಲ. ನೀವು ರಾತ್ರಿ ಕಾಲದಲ್ಲಿ ಈ ಗಂಗಾ ನದಿಗೆ ಬರ್ಕೂಡ್ದು, ರಾತ್ರಿ ಕಾಲ ನಿಷಿದ್ಧ ವೇಳೆ, ಹೇಗೆ ಬಂದ್ರಿ? ಮರ್ತ್ಯಚರಣಾಯ ನಿಷಿದ್ಧ ಕಾಲೇ, ನದಿಗೆ ಅಪರಾತ್ರಿ ಎಲ್ಲ ಹೋಗಬಾರ್ದಂತೆ ನಿಷೇಧ ಮಾಡಿದ್ದಾರೆ. ಆದರೆ ಊಟ ಆದ್ಮೇಲೆ ನದಿ ಮುಟ್ಟಬಾರ್ದು, ಹೀಗೆಲ್ಲ ಕೆಲವು ನಿಯಮ. ಆದರೆ ಗಂಗಾ ನದಿಗೆ ಆ ನಿಯಮ ಇಲ್ವಂತೆ. ಎಂಥ ಪರ್ವಕಾಲದಲ್ಲಿಯೂ ಕೂಡ 11:15 ಮೇಲೆ 12:15 ತನಕ ಪರ್ವಕಾಲ. ಆ ಸಮಯದಲ್ಲಿ ಅಂತೂ ನದಿಗೆ ಹೋಗಬಾರ್ದು, ಅಪರಾತ್ರಿ ಕಾಲದಲ್ಲಿ. ಅದೇ ಸಮಯಕ್ಕೆ ಇವರು ಹೋಗ್ತಾ ಇದ್ದಾರೆ. ಅದರಿಂದ ಆ ವೇಳೆಯಲ್ಲಿ ಬಂದಿದ್ದೀರಿ ನೀವು, ನಿಮ್ಮನ್ನು ನಾನು ಕೊಂದು ಬಿಡ್ತೀನಿ ಅಂತ ಚಿತ್ರರಥ ಬಿಲ್ಲು ಬಾಣ ಹಿಡ್ಕೊಂಡು ಬಂದಂತೆ ಗಂಧರ್ವ. ಆದರೆ ಗಂಗಾ ನದಿಗೆ ಈ ರೀತಿ ಆ ವೇಳೆ ಅನ್ನೋದಿಲ್ಲ. ಬಹಳ ಅಪರೂಪದ ನದಿ. ಆದ್ದರಿಂದ ಊಟ ಆದಮೇಲೂ ಮುಟ್ಟಬಹುದು, ಅಪರಾತ್ರಿಯಲ್ಲೂ ಮುಟ್ಟಬಹುದು, ಯಾವಾಗ ಬೇಕಾದ್ರೆ ಗಂಗಾ ಸ್ನಾನ ಮಾಡಬಹುದು ಅಂತ. ಬೇರೆ ನದಿಗಳಿಗೆಲ್ಲ ರಾತ್ರಿ ಎಲ್ಲ ಹೋಗ್ಬೋದು. ಗಂಗಾ ಅವನಿಗೆ ಗೊತ್ತಿಲ್ಲ ಅದು. ನೀವು ಆ ವೇಳೆಯಲ್ಲಿ ಬಂದಿದ್ದೀರಿ, ನಿಮ್ಮನ್ನು ಕೊಂದು ಬಿಡ್ತೇನೆ ಅಂತ ಅವನು ಬಂದಿದ್ದಾನೆ, ಆ ಗಂಧರ್ವ. ಆಗ ಅರ್ಜುನ ಹೇಳ್ತಾನೆ, ನಾವು ಅಸ್ತ್ರಜ್ಞಾನಿಗಳು, ಅಸ್ತ್ರ ಮಂತ್ರ ಗೊತ್ತಿದೆ, ನೀನೇನೂ ಮಾಡ್ಲಾರಿ ನಮ್ಮನ್ನ, ನಮಗೇನೂ ಭಯ ಇಲ್ಲ ಹಾಗೆ ಅಂತ ಮುನ್ನುಗ್ತಾ ಇದ್ದಾನೆ. ಅವನು ಬಾಣ ಬಿಡ್ಲಿಕ್ಕೆ ಶುರು ಮಾಡಿದ ಆ ಗಂಧರ್ವ. ಅವನು ಬಾಣ ಬಿಟ್ರೆ ಅರ್ಜುನ ಅವನು ಕೊಳ್ಳಿ ಹಿಡ್ಕೊಂಡು ಹೋಗ್ತಿದ್ದಂತೆ. ದಾರಿ ಗೊತ್ತಾಗಬೇಕಲ್ಲ, ಪಂಜು ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಪಂಜಿನಲ್ಲಿ ಆಗ್ನೇಯಾಸ್ತ್ರ ಮಂತ್ರ ಅಭಿಮಂತ್ರಿಸಿ, ಆ ಪಂಜನ್ನು ಅಭಿಮಂತ್ರಿಸಿದ ಆಗ್ನೇಯ ಮಂತ್ರದಿಂದ ಆ ಪಂಜನ್ನು ಅವ್ರ ಮೇಲೆ ಹಾಕಿದ. ಆ ಗಂಧರ್ವನ ರಥ ಸುಟ್ಟು ಹೋಯ್ತು, ಸುಟ್ಟು ಬೂದಿ ಆಯಿತು ರಥ. ದೇಹ ಮಾತ್ರ ಕೆಂಪಾಯ್ತಂತೆ, ಸುಟ್ಟು ಕೆಂಡದ ಹಾಗೆ ಆಯಿತು ಅವನ ದೇಹ. ಹೀಗೆ ಚಿತ್ರರಥ ಗಂಧರ್ವನನ್ನ ಸೋಲಿಸಿದ. ಅವನ ರಥ ಸುಟ್ಟು ಹಾಕಿದ. ಅವನ ಮೈಗೆಲ್ಲ ಬೆಂಕಿ ಹತ್ತಿ ಕೆಂಡದಂತೆ ಆಗೋಯ್ತು ಅವನ ಮೈ.
ಅವನಿಗೆ ಎರಡು ಹೆಸರಿತ್ತು ಗಂಧರ್ವನಿಗೆ. ಚಿತ್ರರಥ ಅಂತ ಒಂದು ಹೆಸರು, ಅಂಗಾರವರ್ಣ ಅಂತ ಒಂದು ಹೆಸರು. ಮೊದಲೇ ಹಂಗಿತ್ತಂತೆ. ಅಂಗಾರವರ್ಣ ಅಂತಂದ್ರೆ ಕೆಂಡದಂಥ ಬಣ್ಣದವನು, ಮೈ ಬಣ್ಣ ಅಂತ ಅರ್ಥ. ಅಂಗಾರ ಅಂದ್ರೆ ನಾವು ಹಚ್ಕೊಳ್ತೀವಲ್ಲ ಆ ಅಂಗಾರ ಕಪ್ಪದು, ಅದಲ್ಲ, ಕೆಂಡ ಅಂತ ಅರ್ಥ. ಇಲ್ಲಿ ಅಂಗಾರ ಅಂದ್ರೆ ಕೆಂಡ, ಕೆಂಡದಂಥ ಬಣ್ಣ, ಮೈ ಬಣ್ಣ. ಅಂಗಾರವರ್ಣ ಅಂತ ಹೆಸರಿತ್ತು. ಒಳ್ಳೆ ರಥ, ಅದಕ್ಕೆ ಚಿತ್ರರಥ ಅಂತ ಹೆಸರಿತ್ತು. ಈಗ ಅರ್ಜುನ ಆ ಪಂಜಿನ ಮೇಲೆ ಅಭಿಮಂತ್ರಿಸಿ ಅದನ್ನು ಪ್ರಯೋಗ ಮಾಡಿದಾಗ ರಥ ಸುಟ್ಟು ಹೋಯಿತು. ಚಿತ್ರರಥ ಅನ್ನೋ ಹೆಸರು ಹೋಯ್ತು, ಅಂಗಾರವರ್ಣ ಅನ್ನೋ ಹೆಸರು ಮಾತ್ರ ಇನ್ನೂ ಸಾರ್ಥಕ ಆಯ್ತು. ಯಾಕೆ ಇನ್ನಷ್ಟು ಬೆಂಕಿ ಹತ್ತಿ, ಮೊದಲೇ ಕೆಂಡ ಇದ್ದಾಗಿತ್ತು, ಇನ್ನಷ್ಟು ಬೆಂಕಿ ಹತ್ತಿ ಕೆಂಡದಂತೆ, ಆದ್ದರಿಂದ ಅಂಗಾರವರ್ಣ ಅನ್ನೋ ಹೆಸರು ಸಾರ್ಥಕ ಆಯ್ತು ಅವನಿಗೆ. ಚಿತ್ರರಥ ಅನ್ನೋದೇ ಹೋಯ್ತು, ರಥನೇ ಹೋಯ್ತು. ಆಮೇಲೆ ಅವನನ್ನು ಹೀಗೆ ಸುಟ್ಟು ತಲೆ ಕೂದಲು ಹಿಡಿದು ಎಳೆದಾಡ್ತಾ ಇದ್ದಾನೆ ಅರ್ಜುನ. ಅವನು ಹೋಗಿ ಧರ್ಮರಾಜನಿಗೆ ಶರಣಾಗತನಾದನಂತೆ, ಏನಾದರೂ ಮಾಡಿ ಬಿಡಿಸಪ್ಪ ನನ್ನ ಅಂತ. ಧರ್ಮರಾಜ ಬಿಡಿಸಿದ. ಆಮೇಲೆ ಚಿತ್ರರಥ ಗಂಧರ್ವ ಇವರಲ್ಲಿ ಕ್ಷಮೆ ಕೇಳ್ತಾನೆ, ಸ್ನೇಹದಿಂದ ವರ್ತಿಸಿದ. ಅರ್ಜುನ, ನಿನ್ನಲ್ಲಿರ್ತಕ್ಕಂಥ ಈ ಆಗ್ನೇಯಾಸ್ತ್ರವನ್ನ ನನಗೆ ಕೊಡು ಅಂತ ಕೇಳಿದ, ನನಗೆ ಉಪದೇಶ ಮಾಡು ಅಂತಾನೆ. ಅವನಿಗೂ ಗೊತ್ತಿತ್ತು, ಆಗ್ನೇಯಾಸ್ತ್ರ ಎಲ್ಲ ಗೊತ್ತಿತ್ತು. ಆದರೆ ದೊಡ್ಡವರಿಂದ ಉಪದೇಶ ಪಡೆದ್ರೆ ಇನ್ನೂ ಜಾಸ್ತಿ ಪ್ರಭಾವ ಅಂತದೆ. ಅರ್ಜುನನಿಂದ ಗೊತ್ತಿದ್ದು ಮಂತ್ರನೇ ಕೆಲವರು ಇನ್ನೊಬ್ರು ದೊಡ್ಡ ಆಚಾರ್ಯ ಸಿಕ್ಕಾಗ ಅವ್ರ ಹತ್ರ ಹೇಳಿಸ್ಕೋತಾರೆ, ಯಾಕೆ ಹೆಚ್ಚು ಪ್ರಭಾವ ಆಗ್ತದೆ ಅಂತ. ಆದ್ದರಿಂದ ಅರ್ಜುನನಿಂದ ಆ ಮಂತ್ರವನ್ನ ಉಪದೇಶ ಪಡೆದ. ಆಮೇಲೆ ಹೇಳಿದಂತೆ ಚಿತ್ರರಥ, ನಾನು ಕೂಡ ನನ್ನ ಹತ್ರ ಒಂದು ವಿದ್ಯೆ ಇದೆ, ನಿನಗೆ ಉಪದೇಶ ಮಾಡ್ತೇನೆ ಎಂದು. ಅದೃಶ್ಯ ವಿದ್ಯೆ ಅಂತಾರೆ. ಅದೃಶ್ಯ ವಿದ್ಯೆ ಅಂದರೆ ನಮಗೆ ಕಾಣದೇ ಇರೋದು, ಎಷ್ಟು ದೂರ ಇದ್ರೂ ಕೂಡ, ಗೋಡೆ ಆಚೆ ಇದ್ರೂ ಕೂಡ ನೋಡುವ ಶಕ್ತಿ, ಅಂಥ ಒಂದು ವಿದ್ಯೆ. ಅದನ್ನು ನಿಂಗೆ ಉಪದೇಶ ಮಾಡ್ತೇನೆ ಎಂದು. ಈಗ ಬೇಡ ಅಂದ ಅರ್ಜುನ, ಈಗ ನಾನು ತಗೊಳ್ಳೋದಿಲ್ಲ, ಮುಂದೆ ಯಾವಾಗಾದರೂ ತಗೋತೇನೆ ಅಂತ. ಯಾಕೆ ಅಂತಂದ್ರೆ ಅರ್ಜುನ ಕೊಟ್ಟದ್ದು ಆಗ್ನೇಯಾಸ್ತ್ರ ಮಂತ್ರ, ಅದು ಬಹಳ ಪ್ರಬಲ ದೊಡ್ಡದು ಮಂತ್ರ. ಅವನು ಕೊಡೋ ಅದೃಶ್ಯ ವಿದ್ಯೆ ಅದು ಸಣ್ಣ ಮಂತ್ರ. ಈಗ ವಿನಿಮಯ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಗಾಯ್ತು. ಅರ್ಜುನನ ವಿದ್ಯೆ ಅವನು ತಗೊಂಡು, ಅದೃಶ್ಯ ವಿದ್ಯೆ ಗಂಧರ್ವ ಅರ್ಜುನನ್ ಕೊಡೋದು ಅಂದರೆ ಎಕ್ಸ್ಚೇಂಜ್, ವಿನಿಮಯ. ಯಾವಾಗಲೂ ಸಮಾನ ಬೆಲೆ ಇದ್ದರೆ ವಿನಿಮಯ ಮಾಡಬೇಕು. ಅರ್ಜುನನ ಮಂತ್ರ, ಅರ್ಜುನನ ವಿದ್ಯೆ ಹೆಚ್ಚು ಬಲದು. ಅವನ ಬಲ, ಅವನ ಮಂತ್ರ ತಗೊಂಡು ತಾನು ಅವನೇ ಕೊಟ್ಟು ಬಿಟ್ರೆ ವಿನಿಮಯ ಮಾಡಿದ ಹಾಗಾಗ್ತದೆ. ವಿನಿಮಯ ಅಂತಂದ್ರೆ ತನ್ನ ವಿದ್ಯೆಯೂ ಕೂಡ ಅದಕ್ಕೆ ಈಕ್ವಲ್ ಅಂತ ಹೇಳಿದ ಹಾಗೆ ಆಗ್ತದೆ, ಒಪ್ಕೊಂಡ ಹಾಗೆ ಆಗ್ತದೆ. ಅದು ಆಗಬಾರ್ದು. ಅದಕ್ಕೋಸ್ಕರ ಈಗ ಬೇಡ, ಎಕ್ಸ್ಚೇಂಜ್ ಆಗಿಬಿಡ್ತದೆ, ಕಾಲಾಂತರದಲ್ಲಿ ಹೇಳ್ತೇನೆ ಅಂತ. ಆಗಿಂದಾಗ್ಗೆ ಮಾಡಿದರೆ ಅದು ವಿನಿಮಯ ಆಗಿಬಿಡ್ತದೆ. ಇದು ಧರ್ಮ ಸೂಕ್ಷ್ಮ. ಹಾಗಾಗಿ ಅರ್ಜುನ ಒಪ್ಪಲಿಲ್ಲ. ಆಮೇಲೆ ನಾನು ಉಪದೇಶ ಪಡಿತೇನೆ ಬೇಕಾದ್ರೆ ಅಂತ ಹೇಳಿ ಅವನನ್ನು ಕಳಿಸ್ತಾನೆ. ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾ ಕಥಿತ್ವ. ಆಮೇಲೆ ಸ್ನೇಹ ಬಂದಿತ್ತಲ್ಲ ಗಂಧರ್ವನ ಜೊತೆಗೆ, ಅರ್ಜುನನ ಜೊತೆಗೆ ಸುಮಾರು ಹೊತ್ತು ಮಾತಾಡಿಕೊಂಡು ಆಮೇಲೆ ಗಂಧರ್ವ ಹೇಳಿದನಂತೆ, ನಾವು ಯಾಕೆ ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ವಿ ಅಂತಂದ್ರೆ ನಿಮ್ಮ ಜೊತೆಗೆ ಬ್ರಾಹ್ಮಣರಿದ್ದಿಲ್ಲ. ಯಾವುದೇ ಕೆಲಸ ಮಾಡುವಾಗ ಒಬ್ಬ ಬ್ರಾಹ್ಮಣರನ್ನ ಇಟ್ಕೊಂಡಿರ್ಬೇಕು ಜೊತೆ. ಯಾತ್ರೆಗೆ ಹೋಗುವಾಗ, ಪ್ರಯಾಣ ಮಾಡುವಾಗ ಒಬ್ಬ ಮಂತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣ ಇರಬೇಕು. ನಿಮ್ಮಲ್ಲಿ ಇದ್ದಿಲ್ಲ, ಆದ್ದರಿಂದ ನಾನು ಆಕ್ರಮಣ ಮಾಡಿದ್ದೆ. ಮಂತ್ರಜ್ಞನಾದ ಬ್ರಾಹ್ಮಣ ಒಬ್ಬ ಇದ್ದ, ಪುರೋಹಿತ ಒಬ್ಬ ಇದ್ದ ಅಂತಂದ್ರೆ ಹೀಗಾಗ್ತಿದ್ದಿಲ್ಲ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರಯಾಣ ಮಾಡ್ತಿರಲ್ಲ, ಉತ್ಕೋಚ ತೀರ್ಥ ಅಂತ ಒಂದು ತೀರ್ಥ ಇದೆ. ಆ ಉತ್ಕೋಚ ತೀರ್ಥದಲ್ಲಿ ಧೌಮ್ಯಾಚಾರ್ಯರು ಅಂತ ಒಬ್ಬರು ಆಚಾರ್ಯರಿದ್ದಾರೆ, ಅವ್ರನ್ನ ಪುರೋಹಿತರನ್ನು ಮಾಡ್ಕೊಳ್ರಿ, ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗಿ, ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಆ ಪುರೋಹಿತರನ್ನ. ಹಾಗಾಗ್ಲಿ ಅಂತ ಆ ಗಂಧರ್ವ ಹೇಳಿದ ಮೇಲೆ ಪಾಂಡವರು ಮುಂದೆ ಬಂದು ಉತ್ಕೋಚ ತೀರ್ಥಕ್ಕೆ ಬಂದು ಧೌಮ್ಯಾಚಾರ್ಯರನ್ನ ಪುರೋಹಿತರನ್ನು ಅಂತ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಪುರೋಹಿತರು ಆಮೇಲೆ ಪಾಂಡವರು ವನವಾಸಕ್ಕೆ ಹೋದರೂ ಕೂಡ ಅಲ್ಲಿಗೂ ತಯಾರಾಗಿದ್ದರು, ವನವಾಸಕ್ಕೊಂದು ಹೋಗಲಿಲ್ಲ. ಅಷ್ಟು ಜೊತೆಗೇ ಇದ್ದಂಥ ಪುರೋಹಿತರಾದರು ಅವರು, ಧೌಮ್ಯಾಚಾರ್ಯರು. ಅವ್ರನ್ನ ಜೊತೆ ಮಾಡಿಕೊಂಡು ಮುಂದೆ ಹೋದರು. ನೋಡ್ತಾರೆ ಸ್ವಯಂವರ ಮಂಟಪ, ಭಾರಿ ಭಾರಿ ರಾಜರೆಲ್ಲ ಬಂದು ಕೂತಿದ್ದಾರೆ. ಬ್ರಾಹ್ಮಣರಿಗಂತಲೂ ಒಂದು ಜಾಗ ಮಾಡಿದ್ರು, ಇಂಥಲ್ಲಿ ಬ್ರಾಹ್ಮಣರು, ಇಂಥಲ್ಲಿ ಕ್ಷತ್ರಿಯರು ಅಂತ. ಇವರು ಹೋಗಿ ಬ್ರಾಹ್ಮಣರ ಜಾಗದಲ್ಲೇ ಕೂತ್ಕೊಂಡ್ರು. ವೇಷ ಬ್ರಾಹ್ಮಣರದ್ದಿತ್ತಾದ್ರಿಂದ ಅಲ್ಲೇ ಕೂತ್ಕೊಂಡ್ರು. ಅಷ್ಟೊತ್ತಿಗೆ
ಧೃಷ್ಟದ್ಯುಮ್ನ ಕರ್ಕೊಂಡು ಬಂದ, ಆನೆ ಮೇಲೆ ಕೂಡಿಸಿದ ದ್ರೌಪದಿಯನ್ನು ಕರ್ಕೊಂಡು ಬಂದ. ಅವಳ ಕೈಯಲ್ಲಿ ಒಂದು ಮಾಲೆ ಇತ್ತು. ಆ ಮಾಲೆ ಯಾವುದು ಅಂತಂದ್ರೆ ಅಂಬೆ. ರುದ್ರದೇವರು ಅಂಬೆಗೊಂದು ಮಾಲೆ ಕೊಟ್ಟಿದ್ರು. ಅಂಬೆ ಇವರು ರುದ್ರದೇವರು ಇದನ್ನ ಯಾರು ಹಾಕಿಸ್ಕೋತಾರೋ ಅವರು ಭೀಷ್ಮನನ್ನ ಕೊಲ್ತಾರೆ. ಅಂಬೆಗೂ ಭೀಷ್ಮನಿಗೂ ವಿರೋಧ ಆಯ್ತಲ್ಲ. ಅಂಬೆ ಕೇಳಿದ್ರೆ ಭೀಷ್ಮ ಮದುವೆ ಮಾಡಿಕೊಳ್ಳಿಲ್ಲ. ಅದಕ್ಕೆ ಅವಳು ತಪಸ್ಸು ಮಾಡಿ ರುದ್ರದೇವರಿಂದ ಒಂದು ಮಾಲೆ ಪಡೆದ್ಲು. ರುದ್ರದೇವರು ಹೇಳಿಕೊಟ್ರು, ಯಾರು ಈ ಮಾಲೆ ಕೊರಳಿಗೆ ಹಾಕಿಸ್ಕೋತಾರೋ ಅವರು ಭೀಷ್ಮನನ್ನು ಕೊಲ್ಲುವವರಾಗ್ತಾರೆ ಅಂತ. ಆಮೇಲೆ ಅಂಬೆ ಆ ಮಾಲೆ ಹಿಡ್ಕೊಂಡು ಊರು ತುಂಬ ತಿರುಗಿದ್ರು, ಯಾರೂ ಹಾಕಿಸ್ಕೊಳ್ಳಿಲ್ಲ. ದ್ರುಪದರಾಜನ ಮನೆ ಬಾಗಿಲಲ್ಲಿಟ್ಟು ಹೋಗಿದ್ಲು. ಅದೇ ಮಾಲೆಯನ್ನು ದ್ರುಪದರಾಜ ಸಂರಕ್ಷಣೆ ಮಾಡಿ ಇಟ್ಟಿದ್ದ. ಈಗ ದ್ರೌಪದಿ ಸ್ವಯಂವರಕ್ಕೆ ಆ ಮಾಲೆ ಕೊಟ್ಟಿದ್ದಾನೆ. ರುದ್ರದೇವರು ಅಂಬೆಗೆ ಕೊಟ್ಟ ಮಾಲೆ, ಅದನ್ನ ದ್ರೌಪದಿ ಹಿಡ್ಕೊಂಡು ಬಂದಿದ್ದಾಳೆ. ಅರ್ಜುನನಿಗೆ ಹಾಕಬೇಕು, ಅರ್ಜುನ ಭೀಷ್ಮರನ್ನು ಕೊಲ್ಲಬೇಕು. ಅದೇ ಮಾಲೆನೇ ಇವಳ ಕೈಯಲ್ಲಿ ಕೊಟ್ಟಿದ್ದಾರೆ. ಧೃಷ್ಟದ್ಯುಮ್ನ ಕರ್ಕೊಂಡು ಬಂದು ತನ್ನ ಸೋದರಿ ಇವಳನ್ನ ಅವರಿಗೆಲ್ಲ ರಾಜಾಣ್ಯ ಮಂಡಲ ಮುದೀಕ್ಷ ಎಲ್ಲರೂ ಕೂತಿದ್ರು ತೋರಿಸಿ ಹೇಳ್ತಾನೆ, ಒಂದು ಬಿಲ್ಲಿಟ್ಟಿದ್ದೇವೆ, ಮರದ ಮೇಲೆ ಒಂದು ಮತ್ಸ್ಯಾವಭಾಸ ಮೀನಿನ ಒಂದು ಯಂತ್ರ, ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಬೇಕು. ನೇರ ಮೇಲೆ ಬಾಣ ಬಿಡೋ ಹಾಗಿಲ್ಲ, ಯಂತ್ರ ನೋಡಿ, ಕೆಳಗಡೆ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಆ ಮೊದಲು ಬಿಲ್ಲಿಗೆ ಹಗ್ಗ ಕಟ್ಟಿ ಒಂದೊಂದೇ ಬಾಣ ಹೂಡಿ ಮೇಲೆ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಏತೈಶ್ಚರೈ ಪ್ರತಿಹತೋ ಭವತಿ ಮತ್ಸ್ಯ ಕೃಷ್ಣಾನುಯಾಸ್ಯತಿ ತಮಧ್ಯ ನರೇಂದ್ರ ವೀರಾಹ. ಯಾರು ಭೇದಿಸ್ತಾರೋ ಅವರ ಪತ್ನಿ ಆಗ್ತಾಳೆ ಈ ನನ್ನ ಸೋದರಿ ದ್ರೌಪದಿ ಅಂತ ಘೋಷಣೆ ಮಾಡಿದ. ಎಲ್ಲರೂ ಎದ್ರು ಒಂದ್ಸಲಕ್ಕೆ. ಅಂತ ದ್ರೌಪದಿ ಯಾಕೆಂದ್ರೆ ತ್ರಿಲೋಕ ಸುಂದರಿ, ಸಾಕ್ಷಾತ್ ಭಾರತೀ ದೇವಿಯರಾದ್ರಿಂದ 3 ಲೋಕದಲ್ಲಿ ಅವರೇ ಸುಂದರಿ. ಲಕ್ಷ್ಮಿಯನ್ನು ಬಿಟ್ರೆ ಮತ್ತೆ ಸೌಂದರ್ಯ ದ್ರೌಪದಿಗೆ. ಎಲ್ಲರೂ ಎದ್ರು. ಅಸ್ತ್ರಂಬಲಂಚ ಬಹುನೈಜಮಭೀಕ್ಷಮಾಣ ಸ್ಪರ್ಧಂತ ಏವ ಮಿತ ಸಮಲಂಕೃತಾಂಗಾ. ಭಾರಿ ಸ್ಪರ್ಧೆ ಮಾಡಿಕೊಂಡು ಎದ್ರು. ಹತ್ತಿರ ಬಂದರು. ಕೆಲವರು ನೋಡಿಬಿಟ್ಟು ವಾಪಸ್ ಹೋದ್ರು. ನೋಡಿದಾಗಲೇ ಅವರಿಗೆ ಎದೆಗುಂದೋಯ್ತು, ನಮ್ಮ ಕೈಲಿ ಆಗಲ್ಲ ಇದು ಅಂತ. ಅಂಥ ಬಿಲ್ಲು ನೋಡಿಬಿಟ್ಟು ಹೋದರು. ನಮೇಶು ಶಕ್ಯಂ. ಇನ್ನು ಕೆಲವರು ಬಂದು ಅಲ್ಲಾಡಿಸೋ ಪ್ರಯತ್ನ ಮಾಡಿ ಹೋದ್ರಂತೆ, ಮುಟ್ಟಿ ಹೋದವರು ಕೆಲವರು. ಇವೆಲ್ಲರೂ ಹೋದ ಮೇಲೆ ಶಿಶುಪಾಲ ಬಂದ. ದೊಡ್ಡ ದೊಡ್ಡವರೆಲ್ಲ ಆಮೇಲೆ ಬಂದರು. ನೋಡಿ ಹೋದವರು ಕೆಲವರು, ಮುಟ್ಟಿ ಹೋದವರು ಕೆಲವರು. ಆಮೇಲೆ ಶಿಶುಪಾಲ ಬಂದ. ಬಿಲ್ಲಿ ಎತ್ತಿದ, ಹಗ್ಗ ಕಟ್ಟಬೇಕಲ್ಲ, ಬಗ್ಗಿಸಿದ, ಆ ತಂತಿಯನ್ನು ಎಳೆದ. ಅದನ್ನು ಕಟ್ಟಲಿಕ್ಕೆ ಹೋದಾಗ ಇನ್ನೊಂದು ಸ್ವಲ್ಪ ಬಾಕಿ ಇತ್ತು, ಎಳಿಬೇಕಾಗಿತ್ತು. ಉದ್ದಿನ ಕಾಳಿನಷ್ಟು ಅಂತರ ಉಳಿತು ಅಷ್ಟೇ. ಇನ್ನೊಂದು ಸ್ವಲ್ಪ ಉದ್ದಿನ ಕಾಳಿನಷ್ಟು ಎಳೆದು ಬಿಟ್ಟಿದ್ರೆ ಗಂಟು ಹಾಕಬಹುದಾಗಿತ್ತು. ಅಷ್ಟು ಮಾತ್ರ ಬಾಕಿ ಉಳಿತು. ಕೈ ಸೋತು ಹೋಯ್ತು. ಕೈ ಸೋತು ಹೋಗಿ ಬಿಟ್ಟುಬಿಟ್ಟ. ಪಠಾರ್ದೆ ಈ ಕಡೆ ಭಾಗ ಅವನಿಗೆ ಹೊಡಿತು. ಬಗ್ಗಿಸಿದ್ದನ್ನು ಇದ್ದಕ್ಕಿದ್ದಾಗಿ ಬಿಟ್ಟುಬಿಟ್ರೆ ವಾಪಸ್ಸೇ ಹೊಡಿತು. ಬಿಲ್ಲಿನ ಏಟು ತಿಂದು ಶಿಶುಪಾಲ ಹೊರಟುಬಿಟ್ಟ. ಅನ್ಯತ್ರ ಯಾಕೆ ರುದ್ರದೇವರು ವರ ಕೊಟ್ಟಿದ್ರು, ಅರ್ಜುನನ ಬಿಟ್ಟರೆ ಇನ್ಯಾರಿಗೂ ಇದನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಹಗ್ಗ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದ ಶಿಶುಪಾಲನಿಗೆ ಆಗಲಿಲ್ಲ. ಆಮೇಲೆ ಶಲ್ಯರಾಜ ಬಂದ. ಮುದುಕ ಅವನು, ಆದರೂ ಬಂದ. ಮದ್ರೇಶ ಭಾರಿ ಬಲಿಷ್ಠ. ಸ್ಥವಿರೋ ಅಪಿ ವೀರ್ಯಾತ್. ಅವನು ಬಂದು ಬಿಲ್ಲಿ ಎಳೆದ, ಹಗ್ಗ ಎಳೆದ, ತಂತಿ ಎಳೆದ. ಶಿಶುಪಾಲನಿಗಿಂತ ಜಾಸ್ತಿ ಎಳೆದ. ಒಂದು ಹೆಸರು ಕಾಳಿನಷ್ಟು ಮಾತ್ರ ಬಾಕಿ ಇತ್ತು ಎಳಿಲಿಕ್ಕೆ. ಕೈ ಸೋತೋಯ್ತು, ಬಿಟ್ಟ. ಅವನಿಗೂ ಏಟು ಬಿತ್ತು, ಬಿದ್ದ. ಯಯ ಅವಶಕ್ಯಂ ಮತ್ವಾ. ಶಲ್ಯರಾಜ ವಾಪಸ್ ಹೋದ. ಅವನು ಹೋದ ಮೇಲೆ ಇನ್ನೆಷ್ಟೋ ಜನ ತಾವೇ ಎದ್ದು ಹೋಗ್ಬಿಟ್ರಂತೆ. ಯಾಕೆ ಶಲ್ಯರಾಜನಿಗೆ ಆಗದಿದ್ಮೇಲೆ ನಮಗೇನಾಗತ್ತೆ ಅಂತ ಕೆಲವರು ಹೋದರು. ಅಷ್ಟು ಬಲಿಷ್ಠ ಇದ್ದ ಶಲ್ಯರಾಜ. ಶಲ್ಯ ಹೋದ ಮೇಲೆ ಜರಾಸಂಧ ಬಂದ. ಮಾಗಧ ಆಸಸಾದ ಸುವಜ್ಞಯೈವ ಬಲವೀರ್ಯ ಮದೇನ ದೃಪ್ತ. ಮಗಧ ದೇಶದ ರಾಜ ಅವನು ಬಂದು ಶಲ್ಯರಾಜನಿಗಿಂತ ಜಾಸ್ತಿ ಎಳೆದ. ಒಂದು ಸಾಸಿವೆ ಕಾಳಿನಷ್ಟು ಮಾತ್ರ ಬಾಕಿ ಇತ್ತು.
ಇನ್ನೊಂಚೂರು ಸಾಸಿವೆ ಕಾಳಿನಷ್ಟು ಎಳೆದರೆ ಗಂಟು ಹಾಕ್ಬೋದಿತ್ತು. ಅಷ್ಟು ಬಾಕಿ ಇರುವಾಗ ಅವನಿಗೂ ಸೋತು ಹೋಯ್ತು, ಕೈ ಬಿಟ್ಟ. ಆ ಈ ಕಡೆ ಭಾಗ ಬಂದು ಹೊಡಿತು. ಹೊಡೆದಾಗ ನಿಲ್ಲಕ್ಕಾಗಲಿಲ್ಲ, ಕೆಳಗಡೆ ಕುಸಿದು ಬಿದ್ದ. ಮೊಣಕಾಲು ಉರಿ ಕೂತ ಹಾಗೆ ಮಾಡಿ ಕಾಲು ಗಡಗಡ ನಡಿಗೆ ಹೋಯ್ತಂತೆ ಕಾಲು. ಅದಕ್ಕೆ ಬಿದ್ದು ಮೊಣಕಾಲಿನಿಂದ ಮತ್ತೆ ಊರಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಎದ್ದುಕೊಂಡು ಹೋಗ್ಬಿಟ್ನಂತೆ. ರುದ್ರದೇವರ ವರ ಇತ್ತು ಆ ಬಿಲ್ಲಿಗೆ, ಅರ್ಜುನ ಬಿಟ್ಟು ಯಾರೂ ಎತ್ತಲಿಕ್ಕೆ ಆಗೋದಿಲ್ಲ ಅಂತ. ಯಾರ ಮುಖ ನೋಡ್ಲಿಲ್ಲ, ಮಗಧ ದೇಶದ ತನಕ ಹೋಗಿಬಿಟ್ನಂತೆ. ಇನ್ನೊಬ್ರು ಮುಖ ನೋಡಿದ್ರೆ ಕೇಳ್ತಾರೆ, ಏನ್ರಿ ನಿಮ್ದೇ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತಾರೆ, ಅವಮಾನ ಆಗ್ತದೆ. ಯಾರ್ಯಾರ್ದು ಮುಖ ನೋಡಿದೆ ಮಗಧ ದೇಶಕ್ಕೆ ಹೋಗಿಬಿಟ್ಟ. ಪ್ರಾಯೋಗತಾಸ್ತಮನು ಭೂಪತ ಯೋಥ ಕರ್ಣ. ಅವನು ಹೋದ್ಮೇಲೆ ಇನ್ ಕೆಲವರು ಎದ್ದು ಹೋದ್ರಂತೆ. ಕೊನೆ ಕರ್ಣ ಬಂದ. ಕರ್ಣ ಬಂದು ತನಗೋಸ್ಕರ ಬರಲಿಲ್ಲ, ದ್ರೌಪದಿಯನ್ನು ಗೆಲ್ಲಬೇಕು, ದುರ್ಯೋಧನನಿಗೆ ಮದುವೆ ಮಾಡಿಸ್ಬೇಕು. ಗೆದ್ಮೇಲೆ ನನ್ನ ಅವಳಾದ್ಲು, ನಾನು ಯಾರಿಗೆ ಬೇಕಾದ್ರೆ ಮದುವೆ ಮಾಡಿ ಕೊಡ್ತೇನೆ ಅಂತ ಅವನ ವಾದ. ಅದರಿಂದ ದ್ರೌಪದಿಯನ್ನು ಗೆಲ್ಲೋಣ ಅಂತ ಅವನು ಬಂದು ಎಳೆದ್ರೆ ರೋಮಾವಶಿಷ್ಟ ಮಕರೋ, ಒಂದು ರೋಮದಷ್ಟು ಮಾತ್ರ ಬಾಕಿ ಉಳಿತಂತೆ. ಅಲ್ಲಿ ತನಕ ಎಳೆದ, ಅವನ ಕೈಲೂ ಆಗಲಿಲ್ಲ, ಬಿಟ್ಟ, ಏಟು ಬಿತ್ತು ಹೋದ. ತಸ್ಮಿಂಶ್ಚತೇನ ವಿಹತೆ ಪ್ರತಿಸನ್ನಿವೃತ್ತೇ. ಕರ್ಣ ಹೋದ ಕೂಡಲೇ ಭೀಮಾರ್ಜುನರು ಎದ್ದು, ಬ್ರಾಹ್ಮಣರ ಮಧ್ಯೆ ಕೂತಿದ್ರು. ಆ ಕಡೆ ಕ್ಷತ್ರಿಯರ ಗುಂಪಲ್ಲಿ ಯಾರಾದರೂ ಹೇಳ್ತಾರೋ ಅಂದ್ರೆ ಯಾರು ಹೇಳಲಿಲ್ಲ. ಈ ಬ್ರಾಹ್ಮಣರು ಇಬ್ರು ಎದ್ರು, ಭೀಮ ಅರ್ಜುನ ಎದ್ರು. ಬೇರೆ ಬ್ರಾಹ್ಮಣರಿಗೆಲ್ಲ ಹೆದರಿಕೆ ಶುರುವಾಯಿತು. ಅಂತಂತ ಕ್ಷತ್ರಿಯರಿಗೆ ಆಗಿಲ್ಲ, ಇವರು ಹೋಗಿ ಬ್ರಾಹ್ಮಣರ ಮರ್ಯಾದೆ ತೆಗಿತಾರೆ, ನಮ್ಮ ಜಾತಿ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಕೂಡ್ರೋ ಇನ್ನೂ ಊಟ ತಡ ಇದೆ ಅಂತ ಅವ್ರು ಕೂಡಿಸ್ತಾ ಇದ್ದಾರೆ. ಇಷ್ಟು ಬೇಗ ಯಾಕೆ ಇದ್ರಿ ನೀವು ಅಂತ. ಸ್ವಯಂವರಕ್ಕೆ ಹೋಗಿ ಎಲ್ಲಾದ್ರೂ ಉಂಟೆ ಬ್ರಾಹ್ಮಣರು ಹೋಗಿ ಬಿಲ್ಲಿ ಹೋಗಿ ಇಲ್ಲಿ ಏರಿಸೋದು, ಮರ್ಯಾದೆ ಹೋಗ್ತದೆ ನಮ್ಮ ಜಾತಿದ್ದು ಪೇಪರಲ್ಲಿ ಬಂದರೆ ಅಂತ ಹೇಳಿ ಎಲ್ಲರೂ ಕೂಡ ಕೂಡಿಸ್ತಾ ಇದ್ದಾರೆ. ಆದರೆ ಇವರು ಸಾಧಾರಣ ಬ್ರಾಹ್ಮಣರಲ್ಲ, ಕ್ಷತ್ರಿಯರು, ವೀರರು, ದೇವೋಪಮವು, ದೇವಸಮಾನರು. ಇತಿ ವಚೋ ಜಗದುಸ್ತತೌ ಹಿ ದೃಷ್ಟ್ವೈವ ಕೃಷ್ಣಮುಖ ಪಂಕಜ ಮಾಶುಚಾಪ ಸಾನ್ನಿಧ್ಯ ಮಾಯೇತುರುತ್ತಮ ವೀರ್ಯ ಸಾರು. ಭೀಮ ಅರ್ಜುನ ಇಬ್ರು ಬಂದರು. ಅದರಲ್ಲಿ ಭೀಮ ಬಾಣ ಬಿಡೋ ಉದ್ದೇಶ ಇದ್ದಿಲ್ಲ, ಸುಮ್ಮನೆ ಅರ್ಜುನನ ಬೆನ್ ತಟ್ಟಿ ಮುಂದೆ ಕಳಿಸ್ಲಿಕ್ಕೋಸ್ಕರ ಬಂದಿದ್ದ ಅಷ್ಟೇ. ಅಲ್ಲಿ ತನಕ ಯಾರಾದರೂ ಹೋದರೆ ಬೀಳ್ಕೊಡ್ಲಿಕ್ಕೆ ಅಂತ ಬಂದಿರ್ತಾರೆ, ಹಾಗೆ ಬಂದಿದ್ದ ಭೀಮ ಅಷ್ಟೇ. ಆದರೆ ಬರುವಾಗ ಸುಮ್ಮನೆ ಬರಲಿಲ್ಲ, ಆ ಗುಂಪಿನಲ್ಲಿ ಕೃಷ್ಣ ಬಂದಿದ್ದ. ಕೃಷ್ಣ ಯಾದವರು ಬಂದಿದ್ದರು. ಅವರ ಮುಖ ನೋಡಿ ಮನಸ ನಮಸ್ಕಾರ ಮಾಡಿ ಭೀಮಾರ್ಜುನರು ಅಲ್ಲಿಗೆ ಬಂದರು. ಇದ್ದಕ್ಕಿದ್ದ ಹಾಗೆ ಅವ ಮೊದಲೇ ಹೇಳಿದ್ದ ಕೃಷ್ಣ, ನೀವು ಯಾರೂ ಪಾಲ್ಗೊಳ್ಬಾರದು ಅಂತ ಹೇಳಿ ಯಾದವರಿಗೆ. ದ್ರೌಪದಿ ಆಸೆಯಿಂದ ನೀವು ಹೋಗಿ ಆಮೇಲೆ ಬಿಲ್ಲಿ ಎತ್ತದು ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಮೊದಲೇ ಹೇಳಿ, ಸುಮ್ಮನೆ ನೋಡ್ಲಿಕ್ಕೆ ಹೋಗೋಣ ಅಷ್ಟೇನೆ ಅಂತ. ಅದರಿಂದ ಯಾವ ಯಾದವರು ಎದ್ದಿಲ್ಲ, ಭಾಗವಹಿಸ್ಲಿಕ್ಕೆ ಬರಲಿಲ್ಲ. ಅದಕ್ಕೆ ಮರ್ಯಾದೆನೂ ಹೋಗ್ತದೆ. ರುದ್ರದೇವರ ವರನೂ ಇದೆ, ಕೃಷ್ಣನೂ ಹೇಳಿಬಿಟ್ಟಿದ್ದ ಹೋಗ್ಕೂಡ್ದು ಅಂತ. ಭೀಮಸ್ತುರ ಇವರಿಬ್ರು ಎದ್ರು. ಆವಾಗ ಯುದ್ಧನೇ ಶುರುವಾಯಿತು. ಕ್ಷುಬ್ಧಸ್ತದ ನೃಪವರಾಬ್ಧಿರಿಮಾವಧಾವತು. ಈ ಬ್ರಾಹ್ಮಣರು ಆ ಇದರ ಹತ್ರ ಮತ್ಸ್ಯಯಂತ್ರದ ಹತ್ರ ಬರ್ತಾ ಇದ್ದಾರೆ. ಆ ರಾಜ ಸಮೂಹಕ್ಕೇನೆ ಅವಮಾನ ಆಗೋಯ್ತು. ಅರೇ, ಒಬ್ಬ ಬ್ರಾಹ್ಮಣ ಹೋಗಿ ಅದನ್ನು ಭೇದಿಸಿಬಿಟ್ರೆ ನಮಗೆ ಅವಮಾನ ಆಗ್ತದೆ ಅಂತ ಅವ್ರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದರು. ಹಾಗಿದೆ ನೋಡಿ, ಇದೆಲ್ಲ ನಿಯಮ ಅಲ್ಲ. ಆದ್ರೆ ಬಂದರು, ಇಡೀ ರಾಜ್ಯ ಸಮೂಹವೇ ಬಂತು. ನೀವ್ಯಾಕೆ ಬಂದ್ರಿ ಇಲ್ಲಿ, ನಿಮಗೆ ಸಂಬಂಧ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಆಕ್ರಮಿಸಿ ಬರ್ತಾ ಇದ್ದಾರೆ. ಆವಾಗ ಭೀಮ ಮಾತ್ರ ಆ ರಾಜರೆಲ್ಲ ಆಕ್ರಮಣ ಮಾಡಿ ಬರೋದು ನೋಡಿ 100 ಯೋಜನ ಎತ್ತರ ಇರತಕ್ಕಂಥ ಒಂದು ದೊಡ್ಡ ಮರವನ್ನೇ ಕಿತ್ತಿಬಿಟ್ನಂತೆ. ಕಿತ್ತಿ ಆದ್ರಿಂದ ಸದೆ ಬಡಿತಿದ್ದಾನೆ. ಎಲ್ಲ ರಾಜರು ಓಡಿ ಹೋಗ್ಬಿಟ್ರು. ಪಲಾಯನ ಪರಾಶ್ಚ ಬಭೂವು ರೀತಿ. ಇನ್ಯಾರಿದ್ದೀರಿ ಬರ್ರಿ ಅಂತ ಹಿಡ್ಕೊಂಡು ನಿಂತರೆ, ನೋಡಿದ್ರೆ ನಮ್ಮನ್ನು ಕರಿತಾನೇನೋ ಅಂತ ಎಲ್ಲರೂ ಓಡಿ ಹೋಗ್ಬಿಟ್ರಂತೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಇವನೇ ಭೀಮ, ಬ್ರಾಹ್ಮಣ ವೇಷದಲ್ಲಿದ್ದಾರೆ, ಇವನರ್ಜುನ, ನಕುಲ ಸಹದೇವ ಎಲ್ಲ ಕೃಷ್ಣ ಬಲರಾಮನಿಗೆ ಪರಿಚಯ ಮಾಡಿಕೊಟ್ಟ. ಅವರೆಲ್ಲ ಸಂತೋಷಪಟ್ಟರು. ಆಮೇಲೆ ಕರ್ಣನಿಗೂ ಅರ್ಜುನನಿಗೂ ಯುದ್ಧ ನಡೀತು. ಕರ್ಣೋಭ್ಯಯಾತ್ ಹರಿಹಯಾತ್ಮಜ ಮಾಶು ಮದ್ರ ರಾಜೋ ಜಗಾಮ ಪವನಾತ್ಮಜಮೇವ ವೀರಃ. ಶಲ್ಯ ಭೀಮನ ಜೊತೆಗೆ ಯುದ್ಧಕ್ಕೆ ಬಂದ.
ಕರ್ಣ ಅರ್ಜುನನ ಜೊತೆ ಯುದ್ಧಕ್ಕೆ ಬಂದ. ಯುದ್ಧಕ್ಕೆ ಬಂದಾಗ ಬ್ರಾಹ್ಮಣರಿಗೆಲ್ಲ ಸಿಟ್ಟು. ಅವ್ರ್ಯಾಕೆ ಬ್ರಾಹ್ಮಣರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬರಬೇಕು ಅಂತ ಹೇಳಿ ತಮ್ಮ ಕೃಷ್ಣಾಜನ ದರ್ಭೆ ಅದನ್ನೆಲ್ಲ ನೆಲಕ್ಕೆ ಅಪ್ಪಳಿಸೋದು, ಕೂಗಾಡೋದು ಇದೆಲ್ಲ ಬ್ರಾಹ್ಮಣರು ಶುರು ಮಾಡಿದ್ರು. ಆಮೇಲೆ ಅದೇ ಬಿಲ್ಲಿನಿಂದ ಅರ್ಜುನ ಕರ್ಣನ ಜೊತೆ ಯುದ್ಧ ಮಾಡಿದ. ಅರ್ಜುನ ಸೋತ, ಇವನು ಕರ್ಣ ಸೋತ್ಬಿಟ್ಟು ನೀನೇನು ಅರ್ಜುನನ ಅಥವಾ ಬ್ರಾಹ್ಮಣನ, ಯಾರು ನೀನು, ಏನು ಹೇಳು ಅಂತ ಕೇಳಿದ. ಯಾರಾದ್ರೇನು ಅಂತ ಇವನು. ಯಾರಾದ್ರೇನು, ನಿಂಗೆ ಶಕ್ತಿ ಇದ್ರೆ ಬಾಣ ಬಿಡು, ನನ್ನ ಕುಲಗೋತ್ರ ತಗೊಂಡು ಏನು ಮಾಡ್ತೀವಿ ಅಂತ ಇವನು. ಇಲ್ಲ, ನಾನು ಬ್ರಾಹ್ಮಣರ ಜೊತೆ ಯುದ್ಧ ಮಾಡೋನಲ್ಲ, ನಿನ್ನ ಜೊತೆ ಯಾಕೆ ಮಾಡಬೇಕು ಅಂತ ಈ ಸಬೂಬ್ ಹೇಳಿ ಕರ್ಣ ಹೋದ್ನಂತೆ. ಬ್ರಾಹ್ಮಣರ ಜೊತೆ ಯುದ್ಧ ಮಾಡೋದು ಧರ್ಮ. ನಿಜವಾಗಿಯೂ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಮನಸ್ಸಿಲ್ಲ, ಬ್ರಾಹ್ಮಣರ ಜೊತೆ ಯುದ್ಧ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಅದು ಧರ್ಮ ಆಗೋದಿಲ್ಲ ಅಂತ ಹೋದ್ನಂತೆ. ಹೀಗೆ ಅರ್ಜುನ ಕರ್ಣನ ಸೋಲಿಸಿ ಬಿಟ್ಟಿದ್ದ. ಶಲ್ಯರಾಜ ಭೀಮನ ಹತ್ರ ಬಂದಾಗ ಭೀಮ ಶಲ್ಯರಾಜನನ್ನು ಸೋಲಿಸಿದ. ಆಮೇಲೆ ಎಲ್ಲರೂ ಕೂಡ ಮನೆಗೆ ಬಂದರು. ಆ ಕುಂಬಾರನ ಮನೆಯಲ್ಲೇ ಎಳ್ಕೊಂಡಿದ್ರು, ಅಲ್ಲಿಗೆ ಬಂದಿದ್ದಾರೆ. ಧರ್ಮರಾಜ ದ್ರೌಪದಿನ ಕರ್ಕೊಂಡೇ ಬಂದ್ಬಿಟ್ರು, ಗೆದ್ದ ಮೇಲೆ ಕರ್ಕೊಂಡೇ ಬಂದರು. ಕರ್ಕೊಂಡು ಬಂದಾಗ ಕುಂತಿ ತನ್ನ ಪಾಡಿಗೆ ತಾನೇನೋ ಕೆಲಸ ಮಾಡ್ತಾ ಇದ್ಲು ಮನೆಯಲ್ಲಿ. ಧರ್ಮರಾಜ ಬಂದು ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂತ ಅಂದ. ಎಲ್ಲರೂ ಹಂಚ್ಕೊಂಡು ತಿನ್ರಪ್ಪ ಅಂದ್ಬಿಟ್ಲು ಅವಳು. ದಿನ ಅದೊಂದು ರೂಢಿ, ಹೋಗೋದು ಭಿಕ್ಷೆ ಬಿಡೋದು. ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂದರೆ ಎಲ್ಲರೂ ಹಂಚ್ಕೊಂಡು ತಿಂದ್ಬಿಡಿ ಅಂತಿದ್ಲು. ಇವತ್ತು ತಂದಿರೋ ಭಿಕ್ಷೆ ಹೋಳಿಗೆ ಅಲ್ಲ, ದ್ರೌಪದಿ ಅದನ್ನೇ ಭಿಕ್ಷೆ ತಂದಿದ್ದೀವಿ ಅಂತ ವಿನೋದ ಮಾಡಿ ಹೇಳಿದ. ಅವಳಿಗೆ ಗೊತ್ತಿಲ್ಲ ಏನು ಅಂತ, ಎಲ್ಲರೂ ಹಂಚ್ಕೊಂಡ್ಬಿಡಿ ಅಂತಂದು. ಆಗ ಧರ್ಮರಾಜ, ನಮ್ಮ ತಾಯಿ ಬಾಯಿಯಲ್ಲಿ ಬಂತು ಎಲ್ಲರೂ ಹಂಚಿಕೊಳ್ಳಿ ಅಂತ, ಆದ್ದರಿಂದ ಇವಳನ್ನು ನಾವು 5 ಜನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿ. ಅಷ್ಟು ತಾಯಿ ಮಾತಿನ ಮೇಲೆ ಗೌರವ. ಪ್ರಾಮಾದಿಕಂ ಚ ವಚನಂ ನಮೃಷಾತಯೋಕ್ತಂ. ಪ್ರಮಾದವಶಾತ್ ಈ ಮಾತು ಬಂದರೂ ಕೂಡ ಸುಳ್ಳಾಗಬಾರ್ದು, ತಾಯಿ ಮಾತು ಸುಳ್ಳಾಗಬಾರ್ದು. ಆದ್ದರಿಂದ ನಾವೆಲ್ಲ ಮದುವೆ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದರು. ಕೃಷ್ಣ ಬಂದು ಇವ್ರನ್ನ ಮಾತಾಡಿಸಿ ಹೋಗ್ತಾನೆ. ಆಮೇಲೆ ಇವರು ಕುಂಬಾರನ ಮನೆಗೆ ಬಂದ ಮೇಲೆ ದ್ರುಪದ ರಾಜ ಅವನಿಗೆ ಚಿಂತೆ ಹತ್ಕೊಂಡಿತು. ಏನಿದು ಬ್ರಾಹ್ಮಣರು ಗೆದ್ದುಕೊಂಡು ಹೋದರು, ನಿಜವಾಗಿಯೂ ಬ್ರಾಹ್ಮಣರು ಆಗಿರ್ಲಿಕ್ಕಿಲ್ಲ ಅಂತಲೇ ಅವನದು ವಿಚಾರ. ಆದ್ದರಿಂದ ತನ್ನ ಮಗನ ಕಳಿಸಿದ್ದಂತೆ, ಹೋಗಿ ನೋಡ್ಕೊಂಡು ಬಾ ದ್ರೌಪದಿ ಹೇಗಿದ್ದಾಳೆ, ಅವ್ರು ಯಾರು ಆ ಬ್ರಾಹ್ಮಣರು ಎಲ್ಲ ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ ದ್ರುಪದ ರಾಜ. ಮಗ ಬಂದು ಅಡಕ್ಕೊಂಡು ಈ ಕುಂಬಾರನ ಮನೆ ಹತ್ರ ಅಡಕ್ಕೊಂಡು ಇವರೇನೇನು ಮಾತಾಡ್ತಾರೆ, ಏನು ಸರಿ ಎಲ್ಲ ಗಮನಿಸಿದಂತೆ. ಭಿಕ್ಷೆ ಅನ್ನ ಊಟ ಮಾಡ್ತಾ ಇದ್ದಾರೆ, ಭಿಕ್ಷೆ ಬೇಡಿದೆ ತಂದ ಅನ್ನವನ್ನು ಊಟ ಮಾಡ್ತಿದ್ದಾರೆ. ಬರೇ ಯುದ್ಧದ ವಾರ್ತೆನೇ ಮಾತಾಡ್ತಾರೆ, ಬೇರೆ ಸುದ್ದಿನೇ ಇಲ್ಲ, ಬರೀ ಯುದ್ಧದ್ದೇ ವಾರ್ತೆ. ಮಗಳು ಮಾತ್ರ ತೃಪ್ತಳಾಗಿದ್ದಾಳೆ. ದ್ರೌಪದಿ ದೇವಿ, ದ್ರುಪದ ರಾಜನ ಮಗಳು, ಬಹಳ ಸಂತೋಷದಿಂದ ಇದ್ದಾಳೆ. ಇದೆಲ್ಲ ನೋಡಿ ಮಗನಿಗೆ ಅನಿಸ್ತು, ದ್ರುಪದ ರಾಜನ ಮಗನಿಗೆ, ಇವರೆಲ್ಲ ಕ್ಷತ್ರಿಯರು, ಶ್ರೇಷ್ಠ ಕ್ಷತ್ರಿಯರೇ ಇರಬೇಕು ಅಂತ ಬಂದು ತಿಳಿಸಿದ ತಂದೆಗೆ. ಮಗಳಂತೂ ಬಹಳ ಸಂತೋಷ, ಯಾರೋ ಬ್ರಾಹ್ಮಣರು ಕರ್ಕೊಂಡು ಹೋದ್ರು ಅಂತ ದುಃಖ ಏನಿಲ್ಲ, ಗೆಲುವಿನಲ್ಲಿದ್ದಾಳೆ. ಅವರು ಬರೀ ಯುದ್ಧ ವಾರ್ತೆ ಮಾತಾಡ್ತಾ ಇದ್ದಾರೆ, ಆದರೆ ಭಿಕ್ಷಾನ್ನ ತಿಂತಾ ಇದ್ದಾರೆ ಕುಂಬಾರನ ಮನೆಯಲ್ಲಿ ಅಂತ ಗೊತ್ತಾಯಿತು. ಆಮೇಲೆ ಪುರೋಹಿತರನ್ನು ಕರೆದು ದ್ರುಪದ ರಾಜ ಮುಂದೆ ಏನು ಮಾಡೋಣ ಅಂದಾಗ, ಇದು ಸ್ವಯಂವರ ಆಯಿತು, ಕ್ರಮ ಪ್ರಕಾರ ಮದುವೆ ಆಗಬೇಕು. ಅದಕ್ಕೆ ಅವ್ರನ್ನೆಲ್ಲ ಕರೆಸ್ತಾನೆ. ಮರುದಿವಸಕ್ಕೆ ತನ್ನ ಮನೆಗೆ ಕರೆಸಿದ, ಸತ್ಕಾರ ಮಾಡಬೇಕಲ್ಲ, ಸ್ವಯಂವರ ಮುಗಿತು, ಎದ್ದು ಹೋಗೋದಾಯಿತು. ಮತ್ತೆ ಕರೆಸಿ ಸನ್ಮಾನ ಎಲ್ಲ ಮಾಡಬೇಕು. ಕರೆಸಿದ. 5 ಕೋಣೆಗಳನ್ನು ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದ ತನ್ನ ಮನೆಯಲ್ಲಿ. 4 ಕೋಣೆ. ಒಂದು ಕೋಣೆಯಲ್ಲಿ ಬ್ರಾಹ್ಮಣರಿಗೆ ಬೇಕಾದ ಸಾಮಾನುಗಳು, ಗಂಟಾಮಣಿ, ಸಾಲಿಗ್ರಾಮ, ಗೋಪಿಚನ್ನ, ಜನಿವಾರ ಇದನ್ನೆಲ್ಲ ಇಟ್ಟಿದ್ದ. ಇನ್ನೊಂದು ಕೋಣೆಯಲ್ಲಿ ಕ್ಷತ್ರಿಯರಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಇಟ್ಟಿದ್ದ. ಇನ್ನೊಂದರಲ್ಲಿ ವೈಶ್ಯರಿಗೆ ಬೇಕಾದ್ದು, ಮತ್ತೊಂದರಲ್ಲಿ ಶೂದ್ರರಿಗೆ ಬೇಕಾದ್ದು. ಮನೆಗೆ ಪಾಂಡವರು ಬಂದ ಮೇಲೆ, ದ್ರುಪದ ರಾಜನ ಮನೆಗೆ ಬಂದ ಮೇಲೆ, 4 ಕೋಣೆ ಇದೆ, ಎಲ್ಲಿ ಬೇಕಾದ್ರೆ ಅಲ್ಲಿ ಹೇಳ್ಕೊಳ್ರಿ ಅಂತಂದ. ಪರೀಕ್ಷೆ,
ಎಲ್ಲಿ ಹೇಳ್ಕೋತಾರೆ ನೋಡೋಣ ಅಂತ. ಚೇಷ್ಟಾ ಸ್ವರಾಕೃತಿ ವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈ ಚಿತಭರ್ತೃಪುತ್ರಾನ್ ವಿಜ್ಞಾಯತಾನ್ ದೃಪದ ಏತ್ಯ ಚ ಧರ್ಮಸೂನುಂ ಪಪ್ರಚ್ಛ ಕೋಶಿ ನರವರ್ಯ ವದಸ್ವ ಸತ್ಯಂ. ಇವರೆಲ್ಲ ಹೋದದ್ದು ಆಯುಧ ಇಟ್ಟಿರ್ತಾರಲ್ಲ ಅಲ್ಲಿಗೆ ಹೋದ್ರಂತೆ. ಯಾಕೆ ಸಹಜ ಪ್ರವೃತ್ತಿ ಕ್ಷತ್ರಿಯರಾದ್ರಿಂದ ಆ ಕಡೆನೇ ಹೋದ್ರು. ಮತ್ತು ಇವರ ಮಾತು ಇದೆಲ್ಲ ನೋಡಿದಾಗ ಕ್ಷತ್ರಿಯರು ಅಂತಲೇ ಗೊತ್ತಾಯಿತು. ಆದರೂ ದೃಪದ ರಾಜ ಬಂದು ಧರ್ಮರಾಜನ ಕೇಳ್ತಾನೆ, ಅಣ್ಣ ಆದ್ರಿಂದ ಯಾರು ನೀವು ಹೇಳಿ ಅಂತ ಕೇಳಿದ. ಅವನು ನಗುತ್ತಾ ಹೇಳ್ತಾನೆ, ಸ್ವಯಂವರದಲ್ಲಿ ಇಂಥ ವರ್ಣದವರು ಪಾಲ್ಗೊಳ್ಬೇಕು ಅಂತೇನೂ ಇದ್ದಿಲ್ಲ. ಯಾರು ಮತ್ಸ್ಯಯಂತ್ರ ಭೇದಿಸ್ತಾರೋ ಅವ್ರಿಗೆ ಕೊಡ್ತೇನೆ ಅಂತಿತ್ತು. ಅದರಿಂದ ಈಗ್ಯಾಕೆ ಯಾವ ವರ್ಣ, ಬ್ರಾಹ್ಮಣರು ಕ್ಷತ್ರಿಯರು ಈಗ್ಯಾಕೆ ಕೇಳ್ತಾ ಇದ್ದೀರಿ? ಸ್ವಯಂವರದಲ್ಲಿ ಆ ವರ್ಣದ ವ್ಯವಸ್ಥೆ ಇದ್ದೇ ಇದ್ದಿಲ್ವಲ್ಲ ಅಂತ ಧರ್ಮರಾಜ ದೃಪದ ರಾಜನಿಗೆ ಮರುವಾಗಿ ಹೇಳ್ತಾನೆ. ಪುತ್ರೀಕೃತೆ ತವ ಸುತೇನತು ಲಕ್ಷ್ಯವೇಧ ಭುಕ್ತಃ ನರೇಂದ್ರ ಸಮಿತೋ ಸಕೃತೋಪ್ಯನೇನ. ಯಾರು ಮತ್ಸ್ಯಯಂತ್ರ ಭೇದಿಸ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಅರ್ಜುನ ಭೇದಿಸಿದ್ದಾನೆ, ಕರ್ಕೊಂಡು ಬಂದಿದ್ದೀವಿ ಅಷ್ಟೇನೆ. ಏವಂ ಬ್ರುವಾಣಮಥತಾಂ ಪೃಥಯಾ ಸಹೈವ ರಾಜಾವಧೇತಿ ಪುನರೇವ ಯಯಾಚ ಏಷಃ. ಮತ್ತೆ ಕೇಳಿದ, ಸರಿ ಸ್ವಯಂವರದಲ್ಲಿ ಇದ್ದಕ್ಕೆ ಅಂತಲ್ಲ, ನಾನು ನೀವು ಸುಮ್ಮನೆ ತಿಳ್ಕೊಳ್ಳಿಕ್ಕೆ ಕೇಳ್ತಿದ್ದೀನಿ, ನೀವ್ಯಾರು ಹೇಳಿ ಅಂದಾಗ ಕುಂತಿನೇ ಎಲ್ಲ ಹೇಳ್ತಾಳೆ. ಸರ್ವಂ ಪೃಥಾಪ್ಯವದತಾಂ, ತಾನು ಹೇಳಿದ, ಕುಂತಿನೂ ಹೇಳ್ತಾಳೆ. ಬಹಳ ಸಂತೋಷ ಆಯಿತು ದೃಪದ ರಾಜನಿಗೆ. ಆದರೆ ಹೇಳ್ತಾನೆ, ನಾನು ಪಾರ್ಥಾರ್ಥಮೇವ ಹಿ ಮಹೇಶ ಕೃತ ಪ್ರಯತ್ನ, ಅರ್ಜುನನಿಗೆ ಕೊಡಬೇಕು ಅಂತಲೇ ನಾನು ಮೊದಲಿಂದ ಸಂಕಲ್ಪ ಇತ್ತು, ಸ್ವಯಂವರ ಮಾಡಿದ್ದು ಅದಕ್ಕೆ. ಈಗ ಯಾರು ನೀವು ಪಾಣಿಗ್ರಹಣ ಮಾಡ್ತೀರಿ ಹೇಳ್ರಿ ಅಂತ ಕೇಳಿದಾಗ ಸರ್ವೇ ಐತಿ ಅಂದ್ಬಿಟ್ಟ. ನಾವೆಲ್ಲರೂ ಮಾಡ್ತೀವಿ ಪಾಣಿಗ್ರಹಣ, ಎಲ್ಲರೂ ಮದುವೆ ಮಾಡ್ಕೋತೀವಿ ಇಂದ. ಆಗ ದೃಪದ ರಾಜ ಹೇಳ್ತಾನೆ, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಗೆದ್ದದ್ದು ಅರ್ಜುನ, ಅವನು ಬೇಕಾದ್ರೆ ಮಾಡ್ಕೊಳ್ಳಿ, ಅಥವಾ ಅವನ ಅಧೀನ, ಅದರಿಂದ ಯಾರಿಗೆ ಬೇಕಾದ್ರೆ ಕೊಡ್ಲಿ. ಅವನು ನಿಮ್ಮ ಪೈಕಿ ಅವನ ಅರ್ಜುನ ಯಾರಿಗೆ ಹೇಳ್ತಾನೋ ಅವ್ರು ಮಾಡ್ಕೊಳ್ಳಿ. ಆದ್ರೆ 5 ಜನ ಮದುವೆ ಮಾಡ್ಕೊಳ್ಳೋದು ಮಾತ್ರ ಸಂಪ್ರದಾಯ ಧರ್ಮಕ್ಕೆ ವಿರುದ್ಧ ಆಗ್ತದೆ. ಒಬ್ಬ ಹೆಣ್ಣನ್ನು 5 ಜನ ಹೇಗೆ ಮದುವೆ ಮಾಡ್ಕೊಳ್ಳೋದು? ಪ್ರಸಿದ್ಧ ಕೀರ್ತಿಯಾದ ನನಗೇನಂದಾರು ಜನ, ಒಂದು ಹುಡುಗಿಯನ್ನು 5 ಜನರಿಗೆ ಮದುವೆ ಮಾಡಿಕೊಟ್ಟ ಅಂತಂದ್ರೆ ಎಂಥ ಒಂದು ಕ್ರಾಂತಿ ಇದು. ಈ ಥರ ಹೆಜ್ಜೆ ಇಡ್ಲಿಕ್ಕೆ ನಾನು ತಯಾರಿಲ್ಲ, ನನಗೆ ಸರಿ ಬರ್ತಾ ಇಲ್ಲ. ಧರ್ಮರಾಜ ಹೇಳ್ತಾನೆ, ನಮ್ಮ ತಾಯಿ ಬಾಯಿಯಲ್ಲಿ ಬಂದಿದೆ ಈ ಮಾತು, 5 ಜನ ಹಂಚಿಕೊಳ್ಳಿ ಅಂತ. ಇದು ಧರ್ಮ. ನಮ್ಮ ತಾಯಿ ಬಾಯಿಯಲ್ಲಿ ಅಧರ್ಮ ಬರೋದಿಲ್ಲ, ನಮ್ಮ ಅಮ್ಮನ ಬಾಯಿಯಿಂದ ಅಧರ್ಮದ ಮಾತು ಬರೋದಿಲ್ಲ. ಇದು ಬಂದಿದೆ ಅಂದ್ರೆ ಇದು ಧರ್ಮ. ಅದರಿಂದ ನಾವು 5 ಜನ ಮದುವೆ ಮಾಡ್ಕೊಳ್ತೇವೆ ಅಂತ ಇವನು ಹಾಕಿ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ದೃಪದ ರಾಜನಿಗೆ. ಇಂಥ ಬಿಕ್ಕಟ್ಟು ಬಂದಾಗೆಲ್ಲ ವ್ಯಾಸರು ಬರ್ತಾ ಇದ್ರು. ಮತ್ತೆ ವೇದವ್ಯಾಸದೇವರು ಬಂದರು. ವೇದವ್ಯಾಸದೇವರು ಹೇಳಿದರು, 5 ಜನರಿಗೆ ಕೊಟ್ಟು ಮದುವೆ ಮಾಡು ಅಂತಂದ್ರು. ದೃಪದ ರಾಜ ಅಂತಾನೆ, ನೀವು ಹಿಂಗೆ ಹೇಳ್ತಿರಲ್ರಿ ಅಂದ್ಬಿಟ್ಟು. ಅವನು 5 ಜನರ ಮದುವೆ ಮಾಡ್ಕೋತೀವಿ, ನೀವು ಹಾಗೆ ಹೇಳ್ತಿದ್ದೀರಿ, ಧರ್ಮಕ್ಕೆ ವಿರುದ್ಧ ಅಲ್ವೇ, ಇದು ಹೇಗೆ ಸಾಧ್ಯ ಅಂತ ವಿವರಣೆ ಕೇಳಿದಾಗ ವ್ಯಾಸರು ಹೇಳ್ತಾರೆ, ಕೃಷ್ಣಸ್ತದಾ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ವೃಷವಾಯು ಪುರಂದರಾಹಿ ನಾಸತ್ಯ ದಸ್ರ ಸಹಿತ ಇಮಯೇವ ಇಂದ್ರ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದಿ? ಹಿಂದಿನ ಮನ್ವಂತರಗಳಲ್ಲೆಲ್ಲ ಇಂದ್ರ ಪದವಿಯನ್ನು ಆಳಿದವರು ಇವರು. ಮನ್ವಂತರ ಆಳಿದ ಇಂದ್ರ ಪದವಿಯಲ್ಲಿದ್ದಂಥ ದೇವತೆಗಳು ಯಮದೇವರು, ವಾಯುದೇವರು, ಪುರಂದರ, ನಾಸತ್ಯ, ದಸ್ರ ಅಂತ ಅಶ್ವಿನಿ ದೇವತೆಗಳು ಅವರು ಇವರು. ದ್ರೌಪದಿ ಯಾರು ಅಂತ ತಿಳ್ಕೊಂಡಿದ್ದಿ? ದ್ರೌಪದಿ ಕೂಡ ಸಾಕ್ಷಾತ್ ಭಾರತೀ ದೇವಿ. ಅವರಲ್ಲಿ ಇವರಿವರ ಪತ್ನಿಯರ ಆವೇಶ ಇದೆ. ಯಾರ್ದು ಶಚಿ, ಶ್ಯಾಮಲಾ, ಉಷಾ ಇವರದ್ದೆಲ್ಲ ಆವೇಶ ಇದೆ. ಆದ್ದರಿಂದ ನೀನೇನು ಯೋಚನೆ ಮಾಡಬೇಡ, 5 ಜನರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ದಿವ್ಯ ದೃಷ್ಟಿ ಕೊಡ್ತೇನೆ ನೋಡು ಅಂದ್ರು. ದೃಪದನಿಗೆ ದಿವ್ಯ ದೃಷ್ಟಿ ಕೊಟ್ಟು ಆ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ದ್ರೌಪದಿಯಲ್ಲಿ 5 ಜನ ಕಾಣಿಸ್ತಾ ಇದ್ದಾರೆ. ಇವ್ರು ಯಾರು ಅಂತ ಅನ್ನೋದು ಗೋಚರ ಆಯಿತು. ಆಮೇಲೆ ಅವರ ಹತ್ರ ಕ್ಷಮಾಯಾಚನೆ ಮಾಡಿ ಅವರ ಕಾಲಿಗೆ ಬಿದ್ದು, ಮೊದಲೇ ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ಮಾಡಬೇಕಾಗಿತ್ತು, ಅನಾದರ ಮಾಡಿದೆ, ಅಪನಂಬಿಕೆ ಮಾಡಿದೆ. ನೀವು ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ನೋಡಿ ಈಗ ಮಾಡ್ತಿದ್ದೀನಿ, ಹಿಂಗೆ ಮಾಡಬಾರ್ದು, ಹೇಳಿದ ಕೂಡಲೇ ಮಾಡಬೇಕಾಗಿತ್ತು, ತಪ್ಪಾಯಿತು, ಕ್ಷಮಿಸ್ರಿ ಅಂತ ಹೇಳಿ ಆಮೇಲೆ ಮುಂದೆ ಧೌಮ್ಯಾಚಾರ್ಯರ ಜೊತೆಗೆ
ಸಮಾಲೋಚನೆ ಮಾಡಿ ವಿವಾಹ ಮಹೋತ್ಸವ ನಡೆಸ್ತಾರೆ. ಬಹಳ ದೊಡ್ಡ ವೈಭವದಿಂದ ದ್ರೌಪದಿ ಪಂಚಪಾಂಡವರ ವಿವಾಹ ಮಹೋತ್ಸವ ನಡೀತು ಅಂತನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ.